ಹಾಯ್ ನನ್ನ ಮುದ್ದು ಮಕ್ಕಳೇ, ಎಲ್ರಿಗೂ ಬೆಳಗಿನ ಶುಭೋದಯಗಳು. ಇಂದಿನ ತರಗತಿ ನಿಮಗೆ ಶುಭ ಸಂದೇಶ, ಶುಭ ದಿನ ನಿಮ್ಮದಾಗಲಿ ಅಂತೇಳಿ ನಾನು ಕೇಳ್ಕೊಳ್ತಾ ತರಗತಿಯನ್ನ ಪ್ರಾರಂಭಿಸೋಣ. ತರಗತಿಯನ್ನ ಪ್ರಾರಂಭಿಸುವ ಮುನ್ನ ಇವತ್ತಿನ ಸುಭಾಷಿತದ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ನುಡಿಮುತ್ತು ಏನಪ್ಪಾ ಅಂತ ಹೇಳಿದ್ರೆ, ಗೆಲುವು ಮಳೆ ಬಂದು ಹೋದ ಮೇಲೆ ಮಾತ್ರ ಬೀಳುವ ಕಾಮನ ಬಿಲ್ಲು. ಗೆಲುವು ಮಳೆ ಬಂದು ಹೋದ ಮೇಲೆ ಮಾತ್ರ ಬೀಳುವ ಕಾಮನ ಬಿಲ್ಲು. ಜೋರಾಗಿ ಸುರಿಯುವ ಮಳೆಯಂತೆ ಕಠಿಣ ಪರಿಶ್ರಮ ಅಗತ್ಯ. ಅಂದ್ರೆ ಈ ಒಂದು ನುಡಿಮುತ್ತಿನ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಗೆಲುವು ನಾವು ಏನಾದ್ರೂ ಸಕ್ಸಸ್ ಮಾಡ್ಬೇಕು, ವಿನ್ನರ್ ಆಗ್ಬೇಕು, ಅಚೀವ್ ಮಾಡ್ಬೇಕು, ಗೋಲ್ ಮುಟ್ಬೇಕು ಅಂತ ಹೇಳಿದ್ರೆ ಮಳೆ ಬಂದು ಹೋದ್ಮೇಲೆ ಯಾವ ರೀತಿ ಕಾಮನಬಿಲ್ಲು ಅಂದ್ರೇನು, ರೈನ್ಬೋ ಯಾವ ರೀತಿ ಬ್ಯೂಟಿಫುಲ್ ಆಗಿರುತ್ತೆ, ಅದೇ ರೀತಿ ನಮ್ಮ ಗೆಲುವು ಬ್ಯೂಟಿಫುಲ್ ಆಗಿರ್ಬೇಕು ಅಂತ ಹೇಳಿದ್ರೆ ಜೋರಾಗಿ ಸುರಿತಕ್ಕಂತ ಮಳೆಯಂತೆ ಕಠಿಣ ಪರಿಶ್ರಮ ಬೇಕಾಗುತ್ತೆ ಅಲ್ವಪ್ಪ. ಗೆಲ್ಬೇಕು ಅಂತ ಹೇಳಿದ್ರೆ ಹಾರ್ಡ್ ವರ್ಕ್ ಮಾಡ್ಲೇಬೇಕಾಗುತ್ತೆ. ಅದೇ ರೀತಿ ಹಾಗಲಕಾಯಿ ಕಹಿಯಾದರೂ ಆರೋಗ್ಯಕ್ಕೆ ಉತ್ತಮ ಅಲ್ವಪ್ಪ. ಹಾಗಲಕಾಯಿ ಕಹಿಯಾದರೂ ಆರೋಗ್ಯಕ್ಕೆ ಉತ್ತಮ. ಬಿಟ್ಟರ್ ಗಾರ್ಡ್ ತುಂಬಾ ಕಹಿ ತಿನ್ನೋದಕ್ಕೆ ಬಿಟರ್ ಗಾರ್ಡ್ ಯಾರ್ ತಿಂತಾರೆ ಅಂತ ಹೇಳಿ ಇರಿಟೇಟ್ ಆಗುತ್ತೆ. ಆದ್ರೆ ನಮ್ಮ ಹೆಲ್ತ್ ಗೆ ಅದು ತುಂಬಾ ಬೆನಿಫಿಟ್ ಅನ್ನ ಕೊಡುತ್ತೆ. ಹಾಗೆ ಬುದ್ಧಿ ಮಾತುಗಳು ಸಹ ಅಷ್ಟೇನೆ, ತಿಳುವಳಿಕೆಗೆ ಉತ್ತಮ. ಯಾರಾದ್ರೂ ಬುದ್ಧಿ ಮಾತು ಹೇಳಿದ್ರೆ, ಅಯ್ಯೋ ಅಮ್ಮ ಹೋಗಮ್ಮ ನಿಂದ್ ಯಾವಾಗ್ಲೂ ಇದ್ದಿದೆ, ಅಪ್ಪ ಹೋಗಪ್ಪ ನೀನ್ ಯಾವಾಗ್ಲೂ ಇದ್ದಿದೆ, ಅಯ್ಯೋ ಆ ಕನ್ನಡ ಟೀಚರ ಯಾವಾಗ್ಲೂ ಏನಾದ್ರೂ ಹೇಳ್ತಾನೆ ಇರ್ತಾರಪ್ಪ, ಥೂ ಅಂತೇಳಿ ಅನ್ಸ್ಬಿಡುತ್ತೆ. ಆ ರೀತಿ ಅನ್ಸ್ಕೋಬಾರ್ದು. ಯಾಕಪ್ಪ ಅಂತ ಹೇಳಿದ್ರೆ ಬುದ್ಧಿ ಮಾತು ನಮ್ಮ ಮೈಂಡ್ ಮೆಚೂರ್ ಆಗ್ಲಿಕ್ಕೆ, ಅಥವಾ ನಮ್ಗೆ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ಳೋದಿಕ್ಕೆ, ಅಥವಾ ನಾವು ಲೈಫ್ ನಲ್ಲಿ ಯಾವ ರೀತಿ ಕಷ್ಟ ಸುಖ ಬರ್ಲಿ ಅದನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬಹುದು, ಅಥವಾ ಯಾವ ರೀತಿ ನಾವು ಜೀವನವನ್ನ ನಡೆಸಬಹುದು ಅಂತಕ್ಕಂಥದ್ದು ಹೇಳ್ತಾ ಇರ್ತೀವಿ ಬುದ್ಧಿ ಮಾತನ್ನ. ಅದಕ್ಕೋಸ್ಕರ ಬುದ್ಧಿ ಮಾತು ಹೇಳ್ತೀವಿ ಹೊರ್ತು ಹಾಳಾಗೋದಕ್ಕೆ ಯಾರು ಕೂಡ ಬುದ್ಧಿ ಮಾತನ್ನ ಹೇಳೋದಿಲ್ಲ. ಆತುರದಿಂದ ಏನನ್ನೂ ಸಾಧಿಸಲಾಗದು, ಒತ್ತಾಯದಿಂದ ಏನನ್ನೂ ಪಡೆಯಲಾಗದು ಅಲ್ವಪ್ಪ. ಅರ್ಜೆಂಟ್ ಆಗಿ ಮಾಡಿದ್ರೆ ಏನನ್ನೂ ನಾವು ಅಚೀವ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಪ್ಪ. ಈಗ ಅಡಿಗೆನೇ ಆಗ್ಲಿ ಅಥವಾ ಏನಾದ್ರೂ ಆಗ್ಲಿ, ನಾವು ಬೇಗ ಅರ್ಜೆಂಟ್ ಅಲ್ಲಿ ಅಡಿಗೆ ಮಾಡಕ್ ಹೋದ್ರೆ ಅರ್ಜೆಂಟ್ ಅಲ್ಲಿ ಅದೇನೋ ಆಗೋಗ್ಬಿಡುತ್ತೆ ಅಲ್ವಾ. ಹಾಗಾಗಿ ಒತ್ತಾಯದಿಂದ ಏನನ್ನು ಪಡೆಯಲಾಗದು. ನಾವು ಫೋರ್ಸ್ ಮಾಡ್ಬಾರ್ದು ಯಾವ್ದನ್ನು. ಇವಾಗ ನನಗೆ ಏನಾದ್ರೂ ಬೇಕು, ಇವಾಗ ನಿಮ್ಮ ಅಪ್ಪ ಅಮ್ಮನ ಕೇಳ್ತೀರಾ, ಮೊಬೈಲ್ ಬೇಕು ನಂಗೆ, ಲ್ಯಾಪ್ಟಾಪ್ ಬೇಕು, ಜ್ಯುವೆಲ್ಸ್ ಬೇಕು, ಅದ್ ಬೇಕು ಇದು ಬೇಕು ಅಂತೇಳಿ ಕೇಳ್ತಾ ಇರ್ತೀಯ. ಒತ್ತಾಯದಿಂದ ಫೋರ್ಸ್ ಮಾಡಿ ನಾವ್ ಏನನ್ನು ಪಡ್ಕೊಳ್ಳೋದಕ್ ಆಗೋದಿಲ್ಲ ಅಲ್ವಾ. ಹಾಗಾಗಿ ಪ್ರೀತಿಯಿಂದ ಬರ್ಬೇಕು ಹೊರ್ತು ಯಾವುದೇ ರೀತಿ ಫೋರ್ಸ್ ಮಾಡಿದಷ್ಟು ಅದು ನಮ್ಗೆ ಎಗೆನೆಸ್ಟ್ ಆಗುತ್ತೆ ಹೊರ್ತು ನಮ್ಗೆ ಸಿಗೋದಿಲ್ಲ ಅಂತೇಳಿ ಇವತ್ತಿನ ನುಡಿಮುತ್ತಿನ ಜೊತೆಗೆ ಇಂದಿನ ತರಗತಿಯನ್ನ ಪ್ರಾರಂಭಿಸೋಣ ಮಕ್ಕಳ. ಕಳೆದ ತರಗತಿಯಲ್ಲಿ ನಾವು ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಅನ್ನೋ ಪಾಠದ ಬಗ್ಗೆ ನಾವು ತಿಳ್ಕೊತಾ ಇದ್ವಿ. ಈ ಒಂದು ಪಾಠವನ್ನ ಬರೆದಿರ್ತಕ್ಕಂತ ಲೇಖಕರು ಯಾರಪ್ಪಾ ಅಂತ ಹೇಳಿದ್ರೆ ನರಸಿಂಹಯ್ಯ ಅವರು ಬರೆದಿರ್ತಕ್ಕಂತ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಅಂದ್ರೆ ಆಸ್ಟ್ರಾಲಜಿ ಮೀನಿಂಗ್ ಫುಲ್ ಅಥವಾ ಮೀನಿಂಗ್ ಲೆಸ್ ಅಂತ ಹೇಳಿ ಅರ್ಥ. ಈಗ ನಾವು ಭಾಗ 2 ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನಾವು ಕಳೆದ ತರಗತಿಯಲ್ಲಿ ಏನೆಲ್ಲಾ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಇಲ್ಲಿ ಕಳೆದ ತರಗತಿಯಲ್ಲಿ ನಾವು ಆಸ್ಟ್ರಾಲಜಿ ಪ್ರಕಾರ ನಾವು ಫ್ಯೂಚರ್ ಅನ್ನ ತಿಳ್ಕೋಬೇಕಾದ್ರೆ ಕ್ಯೂರಿಯಾಸಿಟಿ ಯಾರನ್ನೂ ಬಿಡೋದಿಲ್ಲ. ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಈ ನ್ಯಾಚುರಲ್ ಆಗಿ ಯಾವುದೇ ಇನ್ಸಿಡೆಂಟ್ ನಡೀತಿದ್ರು ಕೂಡ ಈ ಪ್ರಿಮಿನೇಟಿವ್ ಈ ಪ್ರಿಮಿಟಿವ್ ಪರ್ಸನ್ ಇರ್ತಾನಲ್ಲ, ಅಥವಾ ಆದಿ ಮಾನವ ಇರ್ತಾನಲ್ಲ, ಅವನ್ ಎಂತ ವ್ಯಕ್ತಿ ಆಗಿದ್ರು ಕೂಡ, ಸ್ಟ್ರಾಂಗ್ ಪರ್ಸನ್ ಆಗಿದ್ರು ಕೂಡ ಅವನ್ಗೆ ಭಯ ಅನ್ನೋದು ಬರುತ್ತೆ. ಯಾರಿಗೆ? ಆದಿ ಮಾನವನಿಗೆ ಆಗಿರ್ಬೋದು, ಅಥವಾ ತುಂಬಾ ಸ್ಟ್ರಾಂಗ್ ಆಗಿರ್ತಕ್ಕಂತ ಪರ್ಸನ್ ಆಗಿರ್ಬೋದು, ಡೇರಿಂಗ್ ಪರ್ಸನ್ ಆಗಿರ್ಬೋದು, ಇಂಥವ್ರಿಗೆ ನ್ಯಾಚುರಲ್ ಆಗಿ ಪ್ರಕೃತಿಯಲ್ಲಿ ನೇಚರಲ್ಲಿ ನಡೀತಕ್ಕಂತ ಇನ್ಸಿಡೆಂಟ್ಗಳನ್ನ ನೋಡಿದ್ರೆ ಎಂತವನ್ಗಾದ್ರೂ ಕೂಡ ಭಯ ಬಂದೇ ಬರುತ್ತೆ. ಮತ್ತೆ ಅವಾಗ ಏನ್ಶಿಯಂಟ್ ಆಸ್ಟ್ರಾಲಜಿ ಆರಿಜಿನ್ ಏನಪ್ಪಾ ಏನ್ಶಿಯಂಟ್ ಆಸ್ಟ್ರಾಲಜಿ ಆರಿಜಿನ್ ಪ್ರಕಾರ ಆಸ್ಟ್ರಾನಮಿ ಇದು ಒಂದು ಯಾವ್ದಕ್ಕೆ ರಿಲೇಟೆಡ್ ಆಗಿರುತ್ತೆ? ಸೈನ್ಸ್ಗೆ ರಿಲೇಟೆಡ್ ಆಗಿರುತ್ತೆ. ಯಾವ್ದು ಆಸ್ಟ್ರಾನಮಿ ಮತ್ತೆ ಸೈನ್ಸ್ ಇವೆರಡೂ ಕೂಡ ಒಟ್ಟಿಗೆ ಬೆಳ್ಕೊಂಡ್ ಬಂದಿರೋದ್ರಿಂದ ಸೈನ್ಸ್ ಅಲ್ಲಿ ಇರ್ತಕ್ಕಂತ ಎಲ್ಲ ಎಕ್ಸ್ಪೆರಿಮೆಂಟ್ ಆಗಿರ್ಬೋದು ಅವೆಲ್ಲವೂ ಕೂಡ ಟೆಂಪ್ರವರಿ ಆಗಿರ್ತವೆ. ಹಾಗಾಗಿ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ
ಆಸ್ಟ್ರಾಲಜಿಗೂ ಮತ್ತೆ ಸೈನ್ಸ್ಗೂ ನಾವು ಯಾವುದು ನಂಬಬೇಕು ಅದನ್ನ ಮಾತ್ರ ನಂಬಬೇಕೆ ಹೊರತು ಯಾವ್ದನ್ನ ನಂಬಬಾರ್ದು ಅದನ್ನ ನಂಬಲಿಕ್ಕೆ ನಾವು ಹೋಗ್ಬಾರ್ದು. ಹಾಗೆಯೇ ಇಲ್ಲಿ ಸುಮಾರು ಬೇಕಾದಷ್ಟು ಸೈನ್ಸ್ ಅಲ್ಲಿ ಇರ್ತಕ್ಕಂತ ಬ್ರಾಂಚಸ್ಗಳು ಹಳೇ ಕಾಲದಲ್ಲಿ ಇರ್ತಕ್ಕಂತ ಪ್ರಾಚೀನ ಆಸ್ಟ್ರಾನಮಿ ಕೂಡ ಇದು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದೆ. ಏನಪ್ಪಾ ಅಂತ ಹೇಳಿದ್ರೆ ನಾವು ಆಕಾಶದಲ್ಲಿ ಇರ್ತಕ್ಕಂತ ನಕ್ಷತ್ರ ಸ್ಟಾರ್ ಆಗಿರ್ಬೋದು, ಸೂರ್ಯ ಚಂದ್ರ ಆಗಿರ್ಬೋದು, ಇವ್ರ ಫಸ್ಟ್ ಇಂದನೂ ಕೂಡ ಮನುಷ್ಯನಿಗೆ ಮನುಷ್ಯನಾದವನಿಗೆ ಫಸ್ಟ್ ಇಂದನೂ ಕೂಡ ಏನಾಗೋಗ್ಬಿಡುತ್ತೆ, ಮನುಷ್ಯ ಆದವನಿಗೆ ಇವನ್ಗೆ ಅಟ್ರಾಕ್ಟಿವ್ ಆಗೋಗಿರುತ್ತೆ. ಯಾವುದು ಈ ಸ್ಕೈಯಲ್ಲಿ ಇರ್ತಕ್ಕಂತ ಆಕಾಶದಲ್ಲಿ ಇರ್ತಕ್ಕಂತ ಸ್ಟಾರ್ಸ್ ಆಗಿರ್ಬೋದು, ಮತ್ತೆ ಮೂನ್ ಆಗಿರ್ಬೋದು, ಸನ್ ಆಗಿರ್ಬೋದು, ಸ್ಕೈ ಆಗಿರ್ಬೋದು, ಎಲ್ಲವೂ ಕೂಡ ಮನುಷ್ಯನಿಗೆ ಏನ್ ಅನ್ಸ್ಬಿಡುತ್ತಪ್ಪ ಅಂತ ಹೇಳಿದ್ರೆ ಅಟ್ರಾಕ್ಟಿವ್ ವಸ್ತುಗಳಾಗ್ಬಿಟ್ಟಿರ್ತವೆ. ಹಾಗಾಗಿ ಇಲ್ಲಿ ನಾವ್ ಏನ್ ತಿಳ್ಕೊತೀವಪ್ಪ ಅಂತ ಹೇಳಿದ್ರೆ ದಿನ ಬೆಳಗಾದ್ರೆ ಸಾಕು ಜ್ಯೋತಿಷ್ಯ ಕೇಳ್ತಕ್ಕಂತ ಟಿವಿಗಳಲ್ಲೆಲ್ಲ ನೋಡ್ತಾನೆ ಇರ್ತೀವಿ ನಾವು, ಆ ಜ್ಯೋತಿಷ್ಯ ಈ ಜ್ಯೋತಿಷ್ಯ ಅಂತೇಳಿ ತಲೆ ಕೆಟ್ಟೋಗೋಗ್ಬಿಡುತ್ತೆ. ಹಾಗಾಗಿ ಇಲ್ಲಿ ನಾವ್ ಏನ್ ಬೇಕು ಅಂತ ಹೇಳಿದ್ರೆ ನಮ್ಗೆ ಎಷ್ಟು ಬೇಕು ಅಷ್ಟನ್ನ ನಾವು ತಿಳ್ಕೊಬೇಕಾಗುತ್ತೆ. ಇವಿಷ್ಟು ಕೂಡ ನಾವು ಕಳೆದ ತರಗತಿಯಲ್ಲಿ ನಾವು ತಿಳ್ಕೊಂಡ್ವಿ ಮಕ್ಳ. ಹಾಗಾದ್ರೆ ಬನ್ನಿ, ಇವತ್ತಿನ ತರಗತಿಯಲ್ಲಿ ನಾನು ನಿಮ್ಗೆ ಏನೆಲ್ಲ ಹೇಳ್ಕೊಡ್ತೀನಿ ಅದರ ಮುಂದುವರೆದ ಭಾಗವನ್ನ ನಾನು ನಿಮ್ಗೆ ತಿಳಿಪಡಿಸ್ಕೊಡ್ತೀನಿ ಮಕ್ಳ. ಹಾಗಾದ್ರೆ ಬನ್ನಿ, ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಅನ್ನೋ ಮುಂದಿನ ಭಾಗದ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ಪೇಜ್ ನಿಮ್ಗೆ 102 ನಲ್ಲಿ ಈ ಒಂದು ಪ್ಯಾರಾಗ್ರಾಫ್ ಸಿಗುತ್ತೆ. ಆಗ ವಿಷಯವನ್ನು ತಿಳಿಯಲು ಅವರಿಗೆ ಕಣ್ಣು ಮಾತ್ರ ಏಕೈಕ ಸಾಧನವಾಗಿತ್ತು. ಯಾವಾಗ ಅಂದ್ರೆ ಆಗಿನ ಕಾಲದಲ್ಲಿ, ಪ್ರಾಚೀನ ಕಾಲ ಅಂದ್ರೆ ಏನ್ ಹೇಳಿದ್ದೆ ನಾನು? ಪ್ರಾಚೀನ ಕಾಲ ಅಂತ ಹೇಳಿದ್ರೆ ಹಳೇ ಕಾಲದಲ್ಲಿ ಇರ್ತಕ್ಕಂಥದ ಆದಿ ಕಾಲದಲ್ಲಿ ಇರ್ತಕ್ಕಂಥದ ಪ್ರಿಮಿಟಿವ್ ಸೀಸನ್ ಅಲ್ಲಿ, ಆ ಟೈಮ್ ಅಲ್ಲಿ ಆಗ ಏನಾದ್ರೂ ಒಂದು ವಿಷಯವನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ, ಒಂದ್ ಸಬ್ಜೆಕ್ಟ್ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ, ಒಂದ್ ಟಾಪಿಕ್ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಅವ್ರಿಗೆ ಕಣ್ಣು ಮಾತ್ರ ಐಸ್ ಮಾತ್ರ ಒಂದು ಸಾಧನ ಆಗಿತ್ತು, ವೆಪನ್ ಆಗಿತ್ತು. ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಅವ್ರಿಗೆ ಇವಾಗ್ಲಾದ್ರೂ ನಾವು ಏನಾದ್ರೂ ತಿಳ್ಕೋಬೇಕು ಅಂತ ಹೇಳಿದ್ರೆ ಗೂಗಲ್ ಇದೆ, ಮೊಬೈಲ್ ಇದೆ, ಲ್ಯಾಪ್ಟಾಪ್ ಇದೆ, ಇಂಟರ್ನೆಟ್ ಇದೆ, ವೈಫೈ ಇದೆ. ಯಾವ್ದ್ ನಮ್ಗೇನ್ ಬೇಕು ನಾವು ಕೂತದ ಜಾಗದಲ್ಲಿ ಟೈಪ್ ಮಾಡಿದ್ರೆ ಸಾಕು, ಏನ್ ಬರುತ್ತೆ, ನಮ್ಗ್ ಬೇಕಾದೆಲ್ಲ ಇನ್ಫಾರ್ಮೇಶನ್ ಎಲ್ಲವೂ ಕೂಡ ಸಿಕ್ಬಿಡುತ್ತೆ. ಆದ್ರೆ ಆಗಿನ ಕಾಲದಲ್ಲಿ, ಹಳೇ ಕಾಲದಲ್ಲಿ ಏನ್ ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಕಣ್ಣು ಮಾತ್ರ ಒಂದೇ ಒಂದು ವಸ್ತು ಆಗೋಗಿತ್ತು. ಈ ಪ್ರಾಚೀನ ಖಗೋಳಶಾಸ್ತ್ರ ಹಾಗೂ ಜ್ಯೋತಿಷ್ಯದ ಪ್ರಕಾರ 9 ಗ್ರಹಗಳಿವೆ. ಈ ಪ್ರಾಚೀನ ಖಗೋಳಶಾಸ್ತ್ರ ಆಗಿರ್ಬೋದು ಅಥವಾ ಈ ಆಸ್ಟ್ರಾಲಜಿ ಅಥವಾ ಆಸ್ಟ್ರಾನಮಿ ಪ್ರಕಾರ, ಜ್ಯೋತಿಷ್ಯದ ಪ್ರಕಾರ, ಆಸ್ಟ್ರಾಲಜಿ ಅಥವಾ ಆಸ್ಟ್ರಾನಮಿ ಪ್ರಕಾರ 9 ಗ್ರಹಗಳಿವೆ ಅಲ್ವಪ್ಪ. 9 ಗ್ರಹಗಳಿವೆ. ಆ ಆಸ್ಟ್ರಾಲಜಿ ಪ್ರಕಾರ 9 ಗ್ರಹಗಳು ಯಾವ್ಯಾವ್ದು? ಸೂರ್ಯ, ಚಂದ್ರ, ನಕ್ಷತ್ರ ಅಲ್ವಪ್ಪ. ಸೂರ್ಯ, ಚಂದ್ರ, ರಾಹು, ಕೇತು, ಬುಧ, ಶುಕ್ರ, ಮಂಗಳ, ಗುರು ಮತ್ತು ಶನಿ ಅಲ್ವಾ. ಯಾವ್ಯಾವ್ದು ಇನ್ನೊಂದ್ಸಲ ಹೇಳ್ತೀನಿ. ಆಸ್ಟ್ರಾಲಜಿ ಪ್ರಕಾರ 9 ಗ್ರಹಗಳಿವೆ. ಅವು ಸೂರ್ಯ, ಚಂದ್ರ, ರಾಹು, ಕೇತು, ಬುಧ, ಶುಕ್ರ, ಮಂಗಳ, ಗುರು ಮತ್ತು ಶನಿ. ಈ ಒಂದು ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಅಲ್ವಾ. ಹಾಗಾಗಿ ಇಲ್ಲಿ ಇವು 9 ಗ್ರಹಗಳಾಗಿವೆ. ಆದ್ರೆ ನಮ್ಮ ಕಾಮನ್ ಇದ್ರಲ್ಲಿ ಯಾವ್ಯಾವ್ದು, ನಮ್ಮ ಕಾಮನ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ 8 ಗ್ರಹಗಳಿವೆ. ಆ 8 ಗ್ರಹಗಳು ಯಾವ್ಯಾವ್ದು ಅಂತ ಹೇಳಿ ನಿಮ್ಗೆಲ್ಲ ಗೊತ್ತಿದೆ ಅಲ್ವಪ್ಪ. ಯಾವ್ಯಾವ್ದು? ಮರ್ಕ್ಯುರಿ ಆಗಿರ್ಬೋದು, ವೀನಸ್ ಆಗಿರ್ಬೋದು, ಅರ್ತ್ ಆಗಿರ್ಬೋದು, ಮಾರ್ಸ್ ಆಗಿರ್ಬೋದು, ಜುಪಿಟರ್ ಆಗಿರ್ಬೋದು, ಮತ್ತೆ ಸ್ಯಾಟರ್ನ್ ಆಗಿರ್ಬೋದು, ಯುರೇನಸ್ ಆಗಿರ್ಬೋದು, ಮತ್ತೆ ನೆಪ್ಚೂನ್ ಆಗಿರ್ಬೋದು. ಇವಿಷ್ಟು ಕೂಡ ಪ್ಲಾನೆಟ್ಗಳು ಅಲ್ವಪ್ಪ. ಹಾಗಾಗಿ 9 ಪ್ಲಾನೆಟ್. ಬಟ್ ಯುರೇನಸ್, ನೆಪ್ಚೂನ್ ಇವೆರಡು ಪಾಸಿಬಲ್ ಪ್ಲಾನೆಟ್ ಅಂತೇಳಿ ಕರೀತಾರೆ. ಹಾಗಾಗಿ ಮತ್ತೆ ಇವಿಷ್ಟು ಕೂಡ ಸೈನ್ಸ್ ಪ್ರಕಾರ ಪ್ಲಾನೆಟ್ಗಳಾದ್ರೆ ಆಸ್ಟ್ರಾಲಜಿ ಪ್ರಕಾರ ಸೂರ್ಯ, ಚಂದ್ರ, ರಾಹು, ಕೇತು, ಬುಧ, ಶುಕ್ರ, ಮಂಗಳ, ಗುರು ಮತ್ತು ಶನಿ ಇವಿಷ್ಟು ಗ್ರಹಗಳು, ಪ್ಲಾನೆಟ್ಗಳು ಅಂತೇಳಿ ಬಿಲೀವ್ ಮಾಡಿದ್ದಾರೆ. ಆದ್ರೆ ಸೂರ್ಯ ಚಂದ್ರರು ಗ್ರಹಗಳಲ್ಲ. ಆದ್ರೆ ಇವಿಷ್ಟು 9 ಗ್ರಹಗಳನ್ನ ಈ ಆಸ್ಟ್ರಾನಮಿ ನಂಬಿದ್ದಾರೆ. ಇವಿಷ್ಟು ಬುಧ ಆಗಿರ್ಬೋದು, ಶುಕ್ರ, ಚಂದ್ರ,
ಗುರು, ಸೂರ್ಯ, ಮಂಗಳ, ರಾಹು, ಕೇತು, ಶನಿ, ವಿಷ್ಣು ಕೂಡ 9 ಗ್ರಹಗಳಾದ್ರೆ ಈ ಸೂರ್ಯ ಚಂದ್ರ ಇದಾರಲ್ಲ ಇವರಿಬ್ರು ಗ್ರಹಗಳಲ್ಲ. ಸೂರ್ಯ ಮತ್ತೆ ಚಂದ್ರ, ಸೂರ್ಯ ಇಲ್ಲಿ ನೀವು ಮಧ್ಯದಲ್ಲಿ ನೋಡ್ತಾ ಇರ್ಬೋದು, ಸೂರ್ಯ ಮತ್ತೆ ಚಂದ್ರ ಇವೆರಡೂ ಕೂಡ ಗ್ರಹಗಳಲ್ಲ. ಸೂರ್ಯ ನಕ್ಷತ್ರವಾದರೆ ಚಂದ್ರ ಉಪಗ್ರಹ. ಸೂರ್ಯ ಒಂದು ಸ್ಟಾರ್. ನಿಮ್ಗೆಲ್ಲ ಗೊತ್ತಿದೆ, ಹೈಸ್ಕೂಲಲ್ಲಿ ಪ್ರೈಮರಿಲೆಲ್ಲ ನೀವು ಸೈನ್ಸ್ ಸೋಷಿಯಲ್ ಎಲ್ಲ ಓದ್ಕೊಂಡ್ ಬಂದಿದ್ದೀರಾ, ನಿಮ್ಗೆ ಜಾಸ್ತಿ ಹೇಳೋ ಅಗತ್ಯ ಇಲ್ಲ. ಸೂರ್ಯ ಒಂದು ಸ್ಟಾರ್ ಆದ್ರೆ ಚಂದ್ರ ಒಂದು ಏನು ಉಪಗ್ರಹ. ಉಪಗ್ರಹ ಅಂದ್ರೆ ಏನು ಇಂಗ್ಲಿಷ್ ನಲ್ಲಿ? ಅದನ್ನ ಸ್ಯಾಟಲೈಟ್ ಅಂತ ಹೇಳಿ ಕರೀತಾರೆ. ಅರ್ತ್ ನ ಸ್ಯಾಟಲೈಟ್ ಯಾವುದು? ಈ ಚಂದ್ರ, ಭೂಮಿಯ ಉಪಗ್ರಹ ಇದು. ಸೂರ್ಯ ಒಂದು ನಕ್ಷತ್ರ ಆದ್ರೆ, ಸನ್ ಒಂದು ಸ್ಟಾರ್ ಆದ್ರೆ, ಚಂದ್ರ ಏನೋ ಉಪಗ್ರಹ ಅಂದ್ರೆ ಮೂನ್ ಒಂದು ಸ್ಯಾಟಲೈಟ್. ಯಾವ ಸ್ಯಾಟಲೈಟ್? ಅರ್ತ್ ನ ಸ್ಯಾಟಲೈಟ್ ಇದು. ಅರ್ಥ ಆಯ್ತಾ? ಅರ್ತ್ ನ ಸ್ಯಾಟಲೈಟ್ ಈ ಚಂದ್ರ. ಹಾಗೆಯೇ ಇದರ ಜೊತೆಗೆ ರಾಹು ಕೇತುಗಳು ಅಸ್ತಿತ್ವದಲ್ಲಿ ಇಲ್ಲದೆ ಇರುವವು. ಇವುಗಳ ಜೊತೆಗೆ ಈ ರಾಹು ಕೇತುಗಳು ಅಸ್ತಿತ್ವದಲ್ಲಿ ಇಲ್ಲದೆ ಇರುವವು. ಇವ್ಯಾವು ಅಂತಾನೆ ಗೊತ್ತಿಲ್ಲ, ಈ ಪ್ಲಾನೆಟ್ ಯಾವು ಅಂತಾನೆ ಗೊತ್ತಿಲ್ಲ. ರಾಹು ಮತ್ತೆ ಕೇತು ಇವು ಪ್ಲಾನೆಟ್ ಅಂತ ನಮಗ್ ಗೊತ್ತೇ ಇಲ್ಲ, ಯಾರಿಗೂ ಅಲ್ಲಿ ಇಲ್ಲವೇ ಇಲ್ಲ, ಅಸ್ತಿತ್ವದಲ್ಲಿ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಇಲ್ಲವೇ ಇಲ್ಲ. ಹಾಗಾಗಿ ಇಲ್ಲಿ ಆಸ್ಟ್ರಾನಮಿ ಪ್ರಕಾರ ಬಿಲೀವ್ ಮಾಡಿದ್ದಾರೆ ಈ 2 ಗ್ರಹಗಳನ್ನ, ರಾಹು ಮತ್ತು ಕೇತುಗಳನ್ನ. ಇವಿಗೆ ಹಿಂದೂ ರಿಲಿಜಿಯನ್ ಅವರು ಇದನ್ನ ಹೆಚ್ಚಾಗಿ ನಂಬ್ತಾರೆ, ರಾಹು ಮತ್ತೆ ಕೇತನ್ನ. ಹಾಗಾಗಿ ಇವೆರಡು ಅಸ್ತಿತ್ವದಲ್ಲಿಲ್ಲ ಅಂತ ಹೇಳಿದ್ರೆ ಇವು ಇಲ್ವೇ ಇಲ್ಲ, ಇವು ಗ್ರಹಗಳು ಅಲ್ವೇ ಅಲ್ಲ. ಹಾಗಾಗಿ ಅವು ಅವರ ಕಲ್ಪನೆಯ ಕೃತಕ ಬಿಂದುಗಳು. ಯಾರ ಕಲ್ಪನೆಯ ಕೃತಕ ಬಿಂದುಗಳು? ಆಸ್ಟ್ರಾನಮಿ ಅಥವಾ ಆಸ್ಟ್ರಾಲಜಿಸ್ಟ್ ಇರ್ತಾರಲ್ಲ ಅವರ ಕಲ್ಪನೆಯ ಕೃತಕ ಬಿಂದುಗಳು ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಡಾಟ್ಸ್ ಇವು ಅಷ್ಟೇನೆ ಅಲ್ವಪ್ಪ. ಆರ್ಟಿಫಿಷಿಯಲ್ ಡಾಟ್ಸ್ ಗಳಿವು. ಯಾವು? ರಾಹು ಮತ್ತೆ ಕೇತು ಆರ್ಟಿಫಿಷಿಯಲ್ ಡಾಟ್ಸ್ ಆಗಿವೆ. ಸೈನ್ಸ್ ಪ್ರಕಾರ ಇವು ಆರ್ಟಿಫಿಷಿಯಲ್ ಡಾಟ್ಸ್. ಬಟ್ ಆಸ್ಟ್ರಾನಮಿ ಪ್ರಕಾರ ಇವು ಕೂಡ ಪ್ಲಾನೆಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾವೆ. ಜ್ಯೋತಿಷ್ಯದ ಆಧಾರವಾಗಿರುವ 9 ಗ್ರಹಗಳಲ್ಲಿ 2 ಗ್ರಹಗಳೇ ಅಲ್ಲ. ಜ್ಯೋತಿಷ್ಯದ ಆಸ್ಟ್ರಾಲಜಿ ಬೇಸ್ಮೆಂಟ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ 9 ಪ್ಲಾನೆಟ್ ಅಲ್ಲಿ 2 ಪ್ಲಾನೆಟೇ ಅಲ್ಲ. ನಿಮ್ಗೆ ಆಲ್ರೆಡಿ ಹೇಳ್ದೆ, ಯಾವುದು? ಸೂರ್ಯ ಮತ್ತೆ ಚಂದ್ರ ಇವೆರಡು ಪ್ಲಾನೆಟೇ ಅಲ್ಲ. ಇದಲ್ದೆ ಜ್ಯೋತಿಷಿಗಳಿಗೆ ನಿಖರವಾದ ಕಾಲದ ಪರಿಕಲ್ಪನೆ ಇರಲಿಲ್ಲವಾದರೂ ಅದರ ಪ್ರಾಮುಖ್ಯ ಜ್ಯೋತಿಷ್ಯದಲ್ಲಿ ಹೆಚ್ಚಾಗಿವೆ. ಈ ಜ್ಯೋತಿಷ್ಯದ ಬೇಸ್ಮೆಂಟ್ ಮೇಲೆ ಹೇಳ್ಬೇಕು ಅಂತ ಹೇಳಿದ್ರೆ 9 ಪ್ಲಾನೆಟ್ ಅಲ್ಲಿ ಸೂರ್ಯ ಮತ್ತೆ ಚಂದ್ರ ಪ್ಲಾನೆಟೇ ಅಲ್ಲ. ಇದಲ್ದೇನೆ ಈ ಆಸ್ಟ್ರಾಲಜಿಸ್ಟ್ ಇರ್ತಾರಲ್ಲ ಅವರು ಪರ್ಫೆಕ್ಟ್ ಆಗಿ ಈ ಏನು ಕಾಲ ಅಂತೇಳಿ ಅನ್ಕೊಂಡಿರ್ತಾರೋ ಅದರ ಪರಿಕಲ್ಪನೆಗೆ ಅಂತ ಹೇಳಿದ್ರೆ ಏನ್ ಕಾನ್ಸೆಪ್ಟ್ ಇರುತ್ತೋ, ಪರಿಕಲ್ಪನೆ ಅಂದ್ರೆ ಏನು? ಕಾನ್ಸೆಪ್ಟ್ ಅಂತ ಹೇಳಿ ಅರ್ಥ. ಆ ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ, ನಿಖರವಾಗಿರ್ತಕ್ಕಂಥ, ಸ್ಟ್ರಾಂಗ್ ಆಗಿರ್ತಕ್ಕಂಥ ಏನು ಕಾಲ, ಟೈಮು ಅಂತೇಳಿ ಏನಿರುತ್ತೆ, ಕಾಲ ಅಂದ್ರೆ ಟೈಮ್, ಆ ಟೈಮನ್ನ ಕಾನ್ಸೆಪ್ಟ್ ಇರುತ್ತೋ ಆದ್ರೆ ಇಲ್ಲಿ ಇಲ್ಲ. ಅದರ ಪ್ರಾಮುಖ್ಯ ಜ್ಯೋತಿಷ್ಯದಲ್ಲಿ ಹೆಚ್ಚಾಗಿದೆ. ನಾವು ಅದನ್ನ ಕಾಲ ಮತ್ತೆ ಟೈಮು ಇವೆಲ್ಲವನ್ನು ನಾವು ಎಲ್ಲಿ ಜಾಸ್ತಿ ನೋಡ್ತೀವಿ? ಜ್ಯೋತಿಷ್ಯದಲ್ಲಿ ನೋಡ್ತೀವಿ, ಆಸ್ಟ್ರಾಲಜಿನಲ್ಲಿ ನೋಡ್ತೀವಿ ಅಲ್ವಾ ಮಕ್ಕಳ? ಜಾಸ್ತಿ ಈ ಟೈಮ್ ಆಗಿರ್ಬೋದು, ಗುಡ್ ಟೈಮ್, ಬ್ಯಾಡ್ ಟೈಮ್ ಆಗಿರ್ಬೋದು, ರಾಹು ಕಾಲ, ಗುಳಿಕ ಕಾಲ, ಯಮಗಂಡ ಕಾಲ ಅಂತೇಳಿ ಈ ಕಾಲಗಳನ್ನೆಲ್ಲ ನಂಬ್ತಾರೆ, ಬಿಲೀವ್ ಮಾಡ್ತಾರೆ. ಅದೆಲ್ಲವೂ ಎಲ್ಲಿದೆ ಅಂದ್ರೆ ರಿಯಾಲಿಟಿ ಶೋನಲ್ಲಿ ಇಲ್ಲ, ಬರೀ ಆಸ್ಟ್ರಾಲಜಿಲ್ ಮಾತ್ರ ನಾವು ಕಾಣ್ಬೋದು ಅಂತಕ್ಕಂಥದ್ದು. ಈ ಪ್ಯಾರಾಗ್ರಾಫ್ ಅರ್ಥ ಆಯ್ತು ಅಂತೇಳಿ ಅನ್ಕೊಂಡಿದೀನಿ. ವಿಜ್ಞಾನದ ಪ್ರಕಾರ ಗ್ರಹಗಳು ಸೂರ್ಯನ ಭಾಗಗಳು. ಸೈನ್ಸ್ ಪ್ರಕಾರ ಇವೆಲ್ಲಾ ಪ್ಲಾನೆಟ್ಸ್ಗಳು ಅಲ್ವಪ್ಪ, ಎಲ್ಲಾ ಪ್ಲಾನೆಟ್ಸ್ಗಳು ಯಾವುದು? ಸೂರ್ಯನ ಭಾಗಗಳು, ಪಾರ್ಟ್ ಆಫ್ ದ ಸನ್. ಇವೆಲ್ಲಾ ಪಾರ್ಟ್ಸ್ ಏನಿರುತ್ತೆ, ಯುರೆನಸ್, ನೆಪ್ಚೂನ್, ಪ್ಲೂಟೋ ಇವೆಲ್ಲವೂ ಇದೆಯಲ್ಲ, ಅವೆಲ್ಲಾ ಪ್ಲಾನೆಟ್ಸ್ಗಳು ಸೂರ್ಯನ ಪಾರ್ಟ್ಸ್ ಅಷ್ಟೇನೆ ಇವು. ಹಾಗಾಗಿ ಸೂರ್ಯನ ಭಾಗಗಳು ಇವು. ಆದ್ದರಿಂದ ಅವುಗಳು ಸೂರ್ಯನ ರೀತಿಯ ಭೌತಿಕ ಸ್ವರೂಪವನ್ನೇ ಪಡೆದುಕೊಂಡಿವೆ. ಆದ್ದರಿಂದ ಇವು ಸೂರ್ಯನ ರೀತಿಯ ಭೌತಿಕ ಸ್ವರೂಪವನ್ನೇ ಪಡೆದುಕೊಂಡಿವೆ. ಅದರಿಂದ ಹಾಗಾಗಿ ಅವುಗಳು ಸೂರ್ಯನ ರೀತಿಯಲ್ಲಿ ಏನ್ ಕ್ಯಾರೆಕ್ಟರ್, ಏನ್ ಸನ್ ಕ್ಯಾರೆಕ್ಟರ್ ಏನೇನಿದೆ
ಏನೇನ್ ಭೌತಿಕ ಸ್ವರೂಪ ಇದೆ ಅಂತ ಹೇಳಿದ್ರೆ, ಭೌತಿಕ ಸ್ವರೂಪ ಅಂತ ಹೇಳಿದ್ರೆ ಫಿಸಿಕಲ್ ಫಾರ್ಮ್ ಅಂತ ಹೇಳಿ ಅರ್ಥ. ಭೌತಿಕ ಸ್ವರೂಪ ಅಂತ ಹೇಳಿದ್ರೆ ಫಿಸಿಕಲ್ ಫಾರ್ಮ್, ಏನ್ ಫಿಸಿಕಲ್ ಕ್ಯಾರೆಕ್ಟರ್ ಏನೇನಿದೆ ಎಲ್ಲವನ್ನೂ ಕೂಡ ಬೇರೆ ಪ್ಲಾನೆಟ್ಸ್ ಗಳು ಇಟ್ಕೊಂಡಿವೆ ಅಲ್ವಪ್ಪ. ರೌಂಡ್ ಶೇಪ್ ಆಗಿರ್ಬೋದು, ಮತ್ತೆ ಕೆಲವು ಕ್ಯಾರೆಕ್ಟರ್ ಆಗಿರ್ಬೋದು, ಅಥವಾ ಕೆಲವು ಪಾರ್ಟ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸನ್ನನ್ನ ಹೋಲಿಕೆ ಮಾಡಲಾಗಿದೆ. ಹಾಗಾಗಿ ಇವು ಸಣ್ಣ ಪಾರ್ಟ್ಸ್ ಆಫ್ ದ ಬಾಡಿ ಇದು ಅಷ್ಟೇ ಅಲ್ವಾ. ಹಾಗಾಗಿ ಇವುಗಳು ಸೂರ್ಯನ ಫಿಸಿಕಲ್ ಫಾರ್ಮ್ ಅನ್ನ ಪಡ್ಕೊಂಡಿವೆ. ಭೌತ ವಸ್ತುವಿನ ಭೌತ ವಸ್ತುವಿನ ದೊಡ್ಡ ರಾಶಿಗಳಾಗಿರುವ ಭೌತ ವಸ್ತುವಿನ ದೊಡ್ಡ ರಾಶಿಗಳಾಗಿರುವ ಗ್ರಹಗಳು ಭೂಮಿಯಿಂದ ಮಿಲಿಯನ್ ಗಟ್ಟಲೆ ಮೈಲಿಗಳ ದೂರದಲ್ಲಿವೆ. ಭೌತ ವಸ್ತು ಅಂತ ಹೇಳಿದ್ರೆ ಫಿಸಿಕಲ್ ಆಬ್ಜೆಕ್ಟ್ ಅಂತ ಹೇಳಿ ಅರ್ಥ. ಫಿಸಿಕಲ್ ಆಬ್ಜೆಕ್ಟ್ ಅಂತೇಳಿ ಅರ್ಥ. ಭೌತ ವಸ್ತು ಅಂತ ಹೇಳಿದ್ರೆ ಫಿಸಿಕಲ್ ಆಬ್ಜೆಕ್ಟ್. ಭೌತ ವಸ್ತುವಿನ ದೊಡ್ಡ ರಾಶಿಗಳಾಗಿರುವ ಅಂತ ಹೇಳಿದ್ರೆ ಬಿಗ್ ಸೈಜ್ ನಲ್ಲಿ ಇರ್ತಕ್ಕಂತ ಹೋರ್ಡ್ ಅಂತ ಹೇಳಿ ಕರೀತಾರೆ ಅದನ್ನ. ಯಾವ್ದು ರಾಶಿಯನ್ನ ಗುಡ್ಡೆ ಅಂತ ಹೇಳಿ ಕರೀತಾರೆ. ಬಿಗ್ ಸೈಜ್ ಗುಡ್ಡೆ ಇರುತ್ತೆ, ರಾಶಿ ಇರುತ್ತೆ, ಜಾಸ್ತಿ ಇರುತ್ತಲ್ವಪ್ಪ, ಅದನ್ನ ಗುಡ್ಡೆ ರಾಶಿ ಅಂತ ಹೇಳಿ ಕರೀತಾರೆ. ಇಲ್ಲೂ ಕೂಡ ಅಷ್ಟೇನೆ, ಏನ್ ಫಿಸಿಕಲ್ ಆಬ್ಜೆಕ್ಟ್ ಇರ್ತಕ್ಕಂತ ದೊಡ್ಡ ರಾಶಿ ಇರ್ತಕ್ಕಂತ ಗ್ರಹಗಳು ಭೂಮಿಯಿಂದ ಮಿಲಿಯನ್ ಗಟ್ಟಲೆ ಮೈಲಿಗಳ ದೂರದಲ್ಲಿವೆ. ಇವ್ಯಾವೂ ಕೂಡ ಹತ್ರದಲ್ಲಿಲ್ಲ. ನಮ್ಮನೆ ಟೆರೆಸ್ ಮೇಲೆ ಇದ್ಯಾ? ಇಲ್ಲ. ಅಥವಾ ತೆಂಗಿನ ಮರದ ಮೇಲೆ ಇದ್ಯಾ ಈ ಪ್ಲಾನೆಟ್ಗಳು? ಇಲ್ಲ. ಇವು ಭೂಮಿಯಿಂದ ಮಿಲಿಯನ್ ಗಟ್ಟಲೆ, ತುಂಬಾ ಮಿಲಿಯನ್ ಗಟ್ಟಲೆ ಮೈಲಿಯಷ್ಟಿದು ಇದು ದೂರದಲ್ಲಿವೆ. ಅವು ಹೇಗೆ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ, ಅದ್ ಯಾವ ರೀತಿ ನಮ್ಮ ಮೇಲೆ ಬ್ಯಾಡ್ ಥಾಟ್ಸ್ ಗುಡ್ ಥಾಟ್ಸ್ ಆಗುತ್ತೆ? ಇವು ಮನುಷ್ಯನ ಜೀವನದ ಘಟನೆಗಳ ಮೇಲೆ ಪ್ರಭಾವ ಬೀರುತ್ತವೆ ಎಂಬುದನ್ನು ಗ್ರಹಿಸುವುದು ಅಸಾಧ್ಯ ಅಲ್ಲಪ್ಪ. ಇವು ಯಾವ ರೀತಿಯಪ್ಪ, ಬೇಕಾದಷ್ಟು ಭೂಮಿಯಿಂದ ಮಿಲಿಯನ್ ಗಟ್ಲೆ ಇವು ಮಿಲಿಯನ್ ಮೈಲಿಯಷ್ಟು ತುಂಬಾ ದೂರದಲ್ಲಿವೆ ಇವು. ಇಂತಹ ಪ್ಲಾನೆಟ್ಗಳು ಹ್ಯೂಮನ್ ಮೇಲೆ ಯಾವ ರೀತಿ ರಿಯಾಕ್ಟ್ ಮಾಡ್ತವೆ, ಹ್ಯೂಮನ್ ಲೈಫ್ ನ ಇನ್ಸಿಡೆಂಟ್ ಮೇಲೆ ಯಾವ ರೀತಿ ಇವು ರಿಯಾಕ್ಟ್ ಮಾಡ್ತವೆ ಅನ್ನೋದು ಇಲ್ಲಿ ಅಸಾಧ್ಯ. ಥಿಂಕ್ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ, ಅದನ್ನ ಡೈಜೆಷನ್ ಮಾಡ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಮನುಷ್ಯನ ಎಲ್ಲಾ ಗುಣಗಳನ್ನು ಗ್ರಹಗಳಿಗೆ ಆರೋಪಿಸುವುದು ಹಾಸ್ಯಾಸ್ಪದ ಅಲ್ವಪ್ಪ. ಈಗ ಮನುಷ್ಯನ ಎಲ್ಲಾ ಕ್ಯಾರೆಕ್ಟರ್ ಇರುತ್ತೆ, ಗುಣ ಅಂದ್ರೆ ಕ್ಯಾರೆಕ್ಟರ್ ಅಲ್ವಪ್ಪ. ಗುಡ್ ಕ್ಯಾರೆಕ್ಟರ್, ಬ್ಯಾಡ್ ಕ್ಯಾರೆಕ್ಟರ್ ಅಂತ ಹೇಳಿ ಇರುತ್ತೆ. ಹ್ಯೂಮನ್ ನ ಗುಡ್ ಕ್ಯಾರೆಕ್ಟರ್ ಆಗಿರ್ಬೋದು, ಬ್ಯಾಡ್ ಕ್ಯಾರೆಕ್ಟರ್ ಆಗಿರ್ಬೋದು, ಅದನ್ನ ಗ್ರಹಗಳಿಗೆ ನಾವು ಕಂಪ್ಲೇಂಟ್ ಮಾಡ್ಬಾರ್ದು ಅಲ್ವಪ್ಪ. ಗ್ರಹಗಳ ಮೇಲೆ ನಾವು ಕಂಪ್ಲೇಂಟ್ ಓರಿಸ್ಬಾರ್ದು ಅಲ್ವಾ. ಅಯ್ಯೋ ಅವನು ಹುಚ್ಚ ಆಗ್ಬಿಟ್ಟ, ಅಯ್ಯೋ ಅವನ್ ಗ್ರಹಗತಿ ಸರಿ ಇಲ್ಲ, ಅಯ್ಯೋ ಅವನ ಫೇತ್ ಸರಿ ಇಲ್ಲ, ಅವನ್ಗೆ ಶನಿ ಗ್ರಹ ಕಾಡ್ತಾ ಇದೆ, ಈಗ ರಾಹು ಗ್ರಹ ಒಕ್ರಿಸ್ಕೊಂಡಿದೆ, ಕೇತು ಗ್ರಹ ಮಲ್ಕೊಂಡಿದ್ದಾನೆ, ಅವನ್ ತೊಡೆ ಮೇಲೆ ಶನಿ ಗ್ರಹ ಅವನ್ ಏರ್ಬಿಟ್ಟಿದ್ದಾನೆ ಅಂತೇಳಿ ಮನುಷ್ಯನ ಕ್ಯಾರೆಕ್ಟರ್ ಮೇಲೆ ಈ ಒಂದು ನೆಗೆಟಿವ್ ಆಗಿರ್ತಕ್ಕಂತ ಪ್ಲಾನೆಟ್ ಅದನ್ನ ಕಂಪ್ಲೇಂಟ್ ಮಾಡೋದು, ಅದ್ರ ಮೇಲೆ ಆರೋಪವನ್ನ ಮಾಡೋದು ಒಂಥರ ಜೋಕ್ಸ್ ರೀತಿ ಅನ್ಸ್ಬಿಡುತ್ತೆ. ಎಲ್ಲೋ ಇರ್ತಕ್ಕಂತ ಪ್ಲಾನೆಟ್ಗೂ ಎಲ್ಲೋ ಇರ್ತಕ್ಕಂತ ಹ್ಯೂಮನ್ ಪೀಪಲ್ಗೂ ಯಾವ ರೀತಿ ಕನೆಕ್ಷನ್ ಕೊಡ್ಲಿಕ್ಕೆ ಸಾಧ್ಯ ಅಲ್ವಾಪ, ಜೋಕ್ಸ್ ರೀತಿಲಿ ಅನ್ಸುತ್ತೆ. ಗ್ರಹಗಳ ಸ್ಥಾನಗಳು ಶುಭ ಅಶುಭ, ಸ್ನೇಹಪರ ಶತ್ರುಗಳು, ಸೇಡಿನ ಭಾವನೆಯನ್ನು ಹೊಂದುವವು ಆಗುತ್ತವೆ ಎಂಬ ನಂಬಿಕೆ ಪ್ರಚಲಿತವಾಗಿವೆ. ಹಾಗಾಗಿ ಇಲ್ಲಿ ಮನುಷ್ಯನ ಎಲ್ಲಾ ಗುಣಗಳನ್ನ ಗ್ರಹಗಳಿಗೆ ಕಂಪೇರ್ ಮಾಡೋದು ಅಥವಾ ಗ್ರಹಗಳ ಮೇಲೆ ಕಂಪ್ಲೇಂಟ್ ಮಾಡೋದು ಇದು ಜೋಕ್ಸ್ ಆದ್ರೆ, ಗ್ರಹಗಳ ಸ್ಥಾನಗಳು ಪ್ಲಾನೆಟ್ಗಳ ಪ್ಲೇಸ್ ಇರುತ್ತಲ್ಲ, ಅವು ಚೇಂಜ್ ಆಗ್ತಾ ಇರುತ್ತೆ. ಪ್ಲಾನೆಟ್ಗಳ ಪ್ಲೇಸ್ ಚೇಂಜ್ ಆದಂಗೆ ಮನುಷ್ಯನ್ಗೂ ಕಂಪೇರ್ ಮಾಡ್ತಾರೆ. ಯಾವ ರೀತಿ ಅವನ ಶುಭ ಆಗಿರ್ಬೋದು, ಗುಡ್ ಥಿಂಗ್ಸ್ ಆಗಿರ್ಬೋದು, ಗುಡ್ ಥಾಟ್ಸ್ ಆಗಿರ್ಬೋದು, ಮತ್ತೆ ಅಶುಭ ಆಗಿರ್ಬೋದು, ಬ್ಯಾಡ್ ಥಾಟ್ಸ್ ಆಗಿರ್ಬೋದು, ಸ್ನೇಹಪರ ಫ್ರೆಂಡ್ಶಿಪ್ ಆಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ಮತ್ತೆ ಶತ್ರುಗಳು ಎನಿಮಿಟಿ ಆಗಿರ್ಬೋದು, ಸೇಡಿನ ಭಾವನೆ ರಿವೆಂಜ್ ತೀರ್ಸ್ಕೊಳ್ತಕ್ಕಂಥ ಕೆಪಾಸಿಟಿ ಆಗಿರ್ಬೋದು, ಅಥವಾ ರಿವೆಂಜ್ ತೀರ್ಸ್ಕೊಳ್ತಕ್ಕಂಥ ಮೆಂಟಾಲಿಟಿ ಆಗಿರ್ಬೋದು, ಇವೆಲ್ಲವೂ ಕೂಡ ಪ್ಲಾನೆಟ್ ಮೇಲೆ ನಂಬಿಕೆಯನ್ನ ಇಟ್ಕೊಂಡು ಪ್ಲಾನೆಟ್ ಇಂದನೇ ಹೀಗಾಗ್ತಾ ಇರೋದು. ಪ್ಲಾನೆಟ್ ಇಂದನೇ ಇವನ್ಗೆ ಶುಕ್ರ ದೆಸೆ ಕಾಣಿಸ್ಕೊಂಡಿದೆ, ಶುಕ್ರ ಇವನ ರಾಶಿಯಲ್ಲಿ ಇರೋದ್ರಿಂದ ಇವನು ತುಂಬಾ ಒಳ್ಳೆ ವ್ಯಕ್ತಿ ಆಗ್ತಾನೆ, ಪ್ರೈಮ್ ಮಿನಿಸ್ಟರ್ ಆಗ್ತಾನೆ, ಹೋಮ್ ಮಿನಿಸ್ಟರ್ ಆಗ್ತಾನೆ, ಛತ್ರಿ ಮುಂಡೆದ ಆಗ್ತಾನೆ, ಆತರ ಹೇಳಿ ಏನ್ ಮಾಡ್ತಾರೆ
ನಂಬಿಕೆಯನ್ನ ಗಳಿಸ್ತಾರೆ. ಹಾಗಾಗಿ ನಮ್ಮ ಪ್ರಾಚೀನ ಜನಾಂಗದಲ್ಲಿ ತಪ್ಪಾಗಿ ಒರಟಾಗಿ ರೂಪುಗೊಂಡ ವಿಚಾರಗಳು ವಿಜ್ಞಾನ ಮತ್ತು ತಂತ್ರಜ್ಞಾನದ ಈ ಯುಗದಲ್ಲೂ ಹೆಚ್ಚಿನ ಪ್ರಭಾವವನ್ನ ಬೀರುತ್ತಿರುವುದು ದುರದೃಷ್ಟಕರ. ನಮ್ಮ ಪ್ರಾಚೀನ ಜನಾಂಗದಲ್ಲಿ, ಈಗ ಆಗಿನ ಕಾಲದಲ್ಲ, ಹಳೆ ಕಾಲದ ಜನಾಂಗದವರೆಲ್ಲ ಏನ್ ಮಾಡ್ತಾ ಇದ್ರು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾ ಇದ್ರು ಅಲ್ವಪ್ಪ. ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ರು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾ ಇದ್ರು. ಒರಟಾಗಿ ಅಂತ ಹೇಳಿದ್ರೆ ಈ ರೂಡ್ ಬಿಹೇವ್ ಅಂತ ಹೇಳಿ ಕರೀತಾರೆ. ತುಂಬಾ ರೂಡ್ ಆಗಿ ನಡ್ಕೊಳ್ತಾ ಇದ್ರು, ರೂಡ್ ಆಗಿ ನಡ್ಕೋತಾ ಇರ್ತಾರೆ. ಒರಟು ಅಂದ್ರೆ ರೂಡ್ ಅಂತ ಹೇಳಿ ಅರ್ಥ. ರೂಡ್ ಆಗಿ ಅವು ಕ್ರಿಯೇಟ್ ಆಗಿರ್ತಕ್ಕಂತ ಏನೇ ಥಾಟ್ಸ್ಗಳು ಕೂಡ, ಏನೇ ವಿಚಾರಗಳು ಕೂಡ, ಏನೇ ವಿಷಯಗಳು ಕೂಡ ಇಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಈ ಯುಗದಲ್ಲೂ ಅಂತ ಹೇಳಿದ್ರೆ ಸೈನ್ಸ್ ಮತ್ತೆ ಟೆಕ್ನಾಲಜಿ ಅಲ್ವಪ್ಪ, ಈಗ ಎಲ್ರೂ ಇಂಪ್ರೂವ್ ಆಗೋಗ್ಬಿಟ್ಟಿದೀವಿ ನಾವು. ಹಾಗಾಗಿ ಈಗ ಸೈನ್ಸ್ ಮತ್ತೆ ಟೆಕ್ನಾಲಜಿ ತುಂಬಾನೇ ಇಂಪ್ರೂವ್ ಆಗೋಗ್ಬಿಟ್ಟಿದೆ. ಇಂತಹ ಕಾಲದಲ್ಲೂ ಕೂಡ ಹೆಚ್ಚಿನ ಪ್ರಭಾವವನ್ನು ಬೀರುತ್ತಿರುವುದು ದುರದೃಷ್ಟಕರ. ಈಗ್ಲೂ ಕೂಡ ಅಷ್ಟೇನೆ, ಅನೇಕ ಕಡೆ ಅದನ್ನೇ ಬಿಲೀವ್ ಮಾಡ್ತಾರೆ ಅಲ್ವಾ ಮಕ್ಕಳ. ಆಸ್ಟ್ರಾಲಜಿನ ನಂಬ್ಕೊಂಡಿರ್ತಾರೆ, ಒಳ್ಳೇದು ಕೆಟ್ಟದು ಗ್ರಹಗತಿನೇ ನಂಬ್ಕೊಂಡಿರ್ತಾರೆ. ಹಾಗಾಗಿ ಈ ಕಾಲದಲ್ಲೂ ಕೂಡ ಇಂತಹ ಸೈನ್ಸ್ ಮತ್ತೆ ಟೆಕ್ನಾಲಜಿ ಇಂಪ್ರೂವ್ ಆದ್ರೂ ಕೂಡ, ಸೈನ್ಸ್ ಇಂಪ್ರೂವ್ ಆದ್ರೂ ಟೆಕ್ನಾಲಜಿ ಇಂಪ್ರೂವ್ ಆದ್ರೂ ಕೂಡ ಈಗಿನ ಕಾಲದಲ್ಲೂ ಇಷ್ಟೊಂದು ಅಟ್ರಾಕ್ಟ್ ಆಗುತ್ತಾ ಯಾವುದು ಆಸ್ಟ್ರಾಲಜಿ ಅಂತಕ್ಕಂಥದ್ದು ಯಾವ ರೀತಿ ಪರಿಣಾಮ ಬೀರ್ತಾ ಇದೆಯಪ್ಪ ಅಂತ ಹೇಳಿದ್ರೆ ತುಂಬಾ ಬ್ಯಾಡ್ ರೀತಿಯಲ್ಲಿ ಪರಿಣಾಮ ಬರ್ತಾ ಇದೆ ಅಂತ ಹೇಳಿದ್ರೆ ಅನ್ಫಾರ್ಚುನೇಟ್, ಹೇಳಕ್ಕೆ ಆಗೋದಿಲ್ಲ. ದುರದೃಷ್ಟಕರ ಅಂತ ಹೇಳಿದ್ರೆ ಅನ್ಫಾರ್ಚುನೇಟ್ ಅಂತೇಳಿ ಅರ್ಥ. ಹಾಗಾಗಿ ಇಂತಹ ಕಾಲದಲ್ಲೂ ಮನುಷ್ಯ ಇದನ್ನ ನಂಬ್ತಾ ಇದ್ದಾನೆ, ಇದು ಅನ್ಫಾರ್ಚುನೇಟ್, ದುರದೃಷ್ಟಕರ ಅಂತೇಳಿ ಹೇಳಲಾಗಿದೆ. ಈ ಪ್ಯಾರಾಗ್ರಾಫ್ ಅರ್ಥ ಆಯ್ತು ಅಂತೇಳಿ ಹೇಳ್ತೀನಿ ಮಕ್ಕಳ. ಜ್ಯೋತಿಷ್ಯವು ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲ ಈ 3 ಅಂಶಗಳನ್ನು ಅಡಿಪಾಯವಾಗಿ ಹೊಂದಿದೆ. ಜ್ಯೋತಿಷ್ಯ ಅನ್ನೋದು, ಆಸ್ಟ್ರಾಲಜಿ ಅನ್ನೋದು ಏನಾಗೋಗ್ಬಿಟ್ಟಿದೆ, ರಾಹುಕಾಲ. ನಾನು ಆಲ್ರೆಡಿ ಆಸ್ಟ್ರಾಲಜಿ ಪ್ಲಾನೆಟ್ ಬಗ್ಗೆ ಹೇಳ್ತಾ ಇದೆ, ರಾಹು ಕೇತು ಅಂತ ಹೇಳಿ. ಅದೇ ರೀತಿ ರಾಹುಕಾಲ ಆಗಿರ್ಬೋದು, ಗುಳಿಕ ಕಾಲ ಆಗಿರ್ಬೋದು, ಯಮಗಂಡ ಕಾಲ, ಈ 3 ಕಾಲಗಳನ್ನ, ಈ 3 ಅಂಶಗಳನ್ನ ಬೇಸ್ಮೆಂಟ್ ಆಗಿ ಹೊಂದಿದೆ. ಇವಾಗ ಫಾರ್ ಎಕ್ಸಾಂಪಲ್ ಹಿಂದೂಗಳೆಲ್ಲ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ರಾಹುಕಾಲ ಮದ್ವೆ ಮಾಡೋದಾಗಿರ್ಬೋದು, ಅಥವಾ ಏನಾದ್ರೂ ಒಂದ್ ಫಂಕ್ಷನ್ ಮಾಡೋದಾಗಿರ್ಬೋದು, ಈ ಕಾಲಗಳನ್ನ ನೋಡ್ಕೊಂಡು ಶುಭ ಕಾರ್ಯಗಳನ್ನ ಮಾಡ್ತಾರೆ. ರಾಹು ಕೇತುಗಳು ಅಸ್ತಿತ್ವದಲ್ಲಿಯೇ ಇಲ್ಲದಿರುವಾಗ ರಾಹುಕಾಲ, ಗುಳಿಕ ಕಾಲಗಳಿಗೆ ಸಹಜವಾಗಿಯೇ ಯಾವ ಅರ್ಥವೂ ಇರುವುದಿಲ್ಲ ಅಲ್ವಪ್ಪ. ರಾಹು ಮತ್ತೆ ಕೇತು ಗ್ರಹಗಳು ಇವು ಅಸ್ತಿತ್ವದಲ್ಲಿಯೇ ಇಲ್ಲ. ಇವು ಬರೀ ಇಮ್ಯಾಜಿನೇಷನ್ ಡಾಟ್ಸ್ ಅಷ್ಟೇನೆ, ಇವು ಆರ್ಟಿಫಿಷಿಯಲ್ ಡಾಟ್ಸ್ ಅಷ್ಟೇನೆ. ಕೃತಕ ಅಂದ್ರೆ ಆರ್ಟಿಫಿಷಿಯಲ್, ಬರೀ ಆರ್ಟಿಫಿಷಿಯಲ್ ಡಾಟ್ಸ್. ಇವು ಯಾವುದೇ ರೀತಿ ನಮ್ಮ ಹ್ಯೂಮನ್ ಮೇಲೆ ಪರಿಣಾಮ ಬೀರೋದಿಲ್ಲ, ಎಫೆಕ್ಟ್ ಆಗೋದಿಲ್ಲ. ಪರಿಣಾಮ ಅಂದ್ರೆ ಏನು, ಎಫೆಕ್ಟ್ ಅಂತ ಹೇಳಿ ಅರ್ಥ. ಎಫೆಕ್ಟ್ ಆಗೋದಿಲ್ಲ. ಅಂತದ್ರಲ್ಲಿ ಇವ್ರು ಯಾಕೆ ರಾಹುಕಾಲ, ಗುಳಿಕ ಕಾಲನ ನಂಬೋದು ಯಾವುದೇ ರೀತಿ ಮೀನಿಂಗ್ ಸಿಗೋದಿಲ್ಲ, ಮೀನಿಂಗ್ಫುಲ್ ಆಗಿರ್ತಕ್ಕಂಥ ಅರ್ಥವೇ ಇರೋದಿಲ್ಲ. ಜ್ಯೋತಿಷ್ಯದ ಪ್ರಕಾರ ರಾಹು ಕಾಲದಲ್ಲಿ ಪ್ರಯಾಣ, ಮದುವೆ, ಧಾರ್ಮಿಕ ಕಾರ್ಯ ಈ ಬಗೆಯ ಶುಭ ಕಾರ್ಯಗಳನ್ನು ನಡೆಸಬಾರದು. ಆಸ್ಟ್ರಾನಮಿ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ, ರಾಹುಕಾಲ ಅಂತ ಹೇಳಿದ್ರೆ ಬ್ಯಾಡ್ ಟೈಮ್ ಅಂತ ಹೇಳಿ ಅರ್ಥ. ಬ್ಯಾಡ್ ಟೈಮ್ ಅಂತ ಹೇಳಿ ಅರ್ಥ. ರಾಹು ಕಾಲದಲ್ಲಿ ಪ್ರಯಾಣ ಮಾಡಬಾರ್ದು. ರಾಹು ಕಾಲದಲ್ಲಿ ಏನ್ ಮಾಡಬಾರ್ದು, ಪ್ರಯಾಣ ಮಾಡಬಾರ್ದು. ಪ್ರಯಾಣ ಅಂದ್ರೇನು, ಟ್ರಾವೆಲ್ ಅಂತೇಳಿ ಅರ್ಥ. ಟ್ರಾವೆಲ್ ಮಾಡಬಾರ್ದು. ರಾಹು ಕಾಲದಲ್ಲಿ ಮದುವೆ ಮಾಡಬಾರ್ದು. ಮತ್ತೆ ರಾಹು ಕಾಲದಲ್ಲಿ ಧಾರ್ಮಿಕ ಕಾರ್ಯಗಳನ್ನ ಮಾಡಬಾರ್ದು. ಧಾರ್ಮಿಕ ಕಾರ್ಯ ಅಂತ ಹೇಳಿದ್ರೆ ಏನು, ರಿಲಿಜಿಯನ್ ವರ್ಕ್ ಅಂತ ಹೇಳಿ ಅರ್ಥ. ಆ ರಿಲಿಜಿಯಸ್ ವರ್ಕ್ ಅನ್ನ ಯಾವುದೇ ಕಾರಣಕ್ಕೂ ರಾಹು ಕಾಲದಲ್ಲಿ ಮಾಡಬಾರ್ದು ಅಂತಕ್ಕಂಥದ್ದು. ಆ ಟೈಮಲ್ಲಿ ರಾಹುಕಾಲ ಬ್ಯಾಡ್ ಟೈಮ್ ಆಗಿರೋದ್ರಿಂದ ಒಳ್ಳೆ ಕಾರ್ಯಗಳನ್ನ ಅಲ್ವಪ್ಪ, ಗುಡ್ ವರ್ಕ್ ಅನ್ನ ನಾವು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತೇಳಿ ಯಾರು ನಂಬಿದ್ದಾರೆ, ಈ ಆಸ್ಟ್ರಾನಮಿ ನಂಬಲಾಗಿದೆ. ಈ ನಂಬಿಕೆ ನಿಜವಾದ ಪಕ್ಷದಲ್ಲಿ ರಾಹುಕಾಲದಲ್ಲಿ ಹೊರಟ ವಿಮಾನಗಳು, ರೈಲುಗಳು, ಬಸ್ಸುಗಳು ಅಪಘಾತಕ್ಕೆ ಒಳಗಾಗಬೇಕು ಅಲ್ವಪ್ಪ. ಈ ಕಾಲದಲ್ಲಿ ರಾಹುಕಾಲದಲ್ಲಿ ಓಡಾಡ್ತಕ್ಕಂತ ವಿಮಾನಗಳಾಗಿರ್ಬೋದು, ಅಥವಾ ರೈಲ್ಗಳಾಗಿರ್ಬೋದು, ಅಥವಾ ಬಸ್ಗಳಾಗಿರ್ಬೋದು,
ಆಗಿರ್ಬೋದು, ಇವೆಲ್ಲವೂ ಕೂಡ ಆಕ್ಸಿಡೆಂಟ್ ಆಗ್ಬೇಕಾಗಿತ್ತು ಅಲ್ವಾ. ಇವಾಗ ಆಕ್ಸಿಡೆಂಟ್ ಆದ ತಕ್ಷಣ ನಾವು, ಓ ಈಗ ಆಕ್ಸಿಡೆಂಟ್ ಆಗಿದೆ, ಬಸ್ ಆಕ್ಸಿಡೆಂಟ್ ಆಗಿದೆ, ಟ್ರೈನ್ ಆಕ್ಸಿಡೆಂಟ್ ಆಗಿದೆ, ವಿಮಾನ ಆಕ್ಸಿಡೆಂಟ್, ಏರೋಪ್ಲೇನ್ ಆಕ್ಸಿಡೆಂಟ್ ಆಗಿದೆ, ಈಗ ಯಾವ ಕಾಲ, ಓ ರಾಹು ಕಾಲ, ಅದಕ್ಕೆ ಆಕ್ಸಿಡೆಂಟ್ ಆಗಿದೆ ಅಂತೇಳಿ ಅನ್ಕೊಳ್ಳೋದಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಅದು ಫೂಲಿಶ್ನೆಸ್, ಅದು ಖಂಡಿತವಾಗ್ಲೂ ಅನ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಎಲ್ಲಾ ಟೈಮಲ್ಲೂ ವೆಹಿಕಲ್ಸ್ ಗಳು ಓಡಾಡ್ತಾ ಇರ್ತವೆ, ಹೋಗ್ತಾ ಇರ್ತವೆ, ಬರ್ತಾ ಇರ್ತವೆ. ಅವಾಗೆಲ್ಲ ಟೈಮ್ ಎಲ್ಲ ನೋಡ್ತಾ ಕೂತ್ಕೊಳಕ್ ಆಗುತ್ತಾ? ಓ ರಾಹುಕಾಲ ಬೇಡ ಕಾಲೇಜ್ಗೆ. ಇವಾಗ ನಾವೇ ಕಾಲೇಜಿಗೆ ಬರ್ತಾ ಇರ್ತೀವಿ, ಸ್ಕೂಲ್ ಕಾಲೇಜಿಗೆ ಬರ್ತಾ ಇರ್ತೀವಿ, 8 ಗಂಟೆ ರಾಹುಕಾಲ ಬೇಡ, 9 ಗಂಟೆಗೆ ಹೋಗೋಣ, 10 ಗಂಟೆಗೆ ಹೋಗೋಣ ಅಂತೇಳಿ ಮನೇಲೆ ಕೂತ್ಕೊಳಕ್ ಆಗುತ್ತಾ? ಅಷ್ಟೇ, ಗೇಟ್ ಹಾಕ್ಬಿಟ್ಟು ಗೇಟ್ ಲಾಕ್ ಮಾಡ್ಕೊಂಡಿರ್ತೀವಿ. ನೀವು ನಿಮ್ ಪ್ಲೇಸ್ ಅಲ್ಲೇ, ನಾವು ನಮ್ ಪ್ಲೇಸ್ ಅಲ್ಲೇ ಅಲ್ವಪ್ಪ. ಅವೆಲ್ಲ ನಮ್ಮ ಮೈಂಡ್ ಅಲ್ಲಿ ಇರ್ತಕ್ಕಂತ ಬ್ಯಾಡ್ ಥಾಟ್ಸ್ಗಳು. ಹಾಗಾಗಿ ರಾಹು ಕಾಲದಲ್ಲಿ ಹೊರಡ್ತಕ್ಕಂತ ವಿಮಾನ ಆಗಿರ್ಬೋದು, ಟ್ರೈನ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಇವ್ಯಾವು ಆಕ್ಸಿಡೆಂಟ್ ಆಗ್ಬೇಕಾಗಿತ್ತು, ಯಾಕೆ ಆಗಿಲ್ಲ ಅನ್ನೋದು ಸೈನ್ಸ್ ನ ಕ್ವೆಶನ್ ಆಗಿದೆ. ಅದೇ ರೀತಿ ನ್ಯೂಯಾರ್ಕ್, ಚಿಕಾಗೋ, ಲಂಡನ್ ನಂತಹ ವಿಮಾನ ನಿಲ್ದಾಣಗಳಲ್ಲಿ ಯಾವಾಗಲೂ ವಿಮಾನಗಳು ಬಂದು ಹೋಗುತ್ತಿರುತ್ತವೆ. ಯಾವ್ಯಾವ್ದಾಗಿರ್ಬೋದು, ನ್ಯೂಯಾರ್ಕ್ ಆಗಿರ್ಬೋದು, ಅಥವಾ ಚಿಕಾಗೋ ಆಗಿರ್ಬೋದು, ಅಥವಾ ಲಂಡನ್ ಆಗಿರ್ಬೋದು ಅಲ್ವಪ್ಪ. ಇಂತ ನ್ಯೂಯಾರ್ಕ್ ಆಗಿರ್ಬೋದು, ಚಿಕಾಗೋ ಆಗಿರ್ಬೋದು, ಲಂಡನ್ ಆಗಿರ್ಬೋದು, ಇವೆಲ್ಲವೂ ಕೂಡ ವಿಮಾನಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ, ಹೋಗ್ತಾ ಇರ್ತವೆ, ಬರ್ತಾ ಇರ್ತವೆ. ಯಾಕಪ್ಪ ಅಂತ ಹೇಳಿದ್ರೆ ಚಿಕಾಗೋ, ನ್ಯೂಯಾರ್ಕ್, ಲಂಡನ್ ಇಲ್ಲೆಲ್ಲ ನಮ್ಮಲ್ಲಿ ಯಾವ ರೀತಿ ಕಾರ್ಗಳು, ಬಸ್ಗಳು ಓಡಾಡ್ತಾ ಇರ್ತವೆ, ಅಲ್ಲಿ ವಿಮಾನಗಳು ಹೋಗ್ತಾ ಇರ್ತವೆ. ವಿಮಾನ ಅಂದ್ರೆ ಏನು? ಏರೋಪ್ಲೇನ್ ಅಂತ ಹೇಳಿ ಅರ್ಥ. ಆ ಏರೋಪ್ಲೇನ್ಸ್, ಕಾರು, ಬಸ್ ಯಾವ ರೀತಿ ಓಡಾಡ್ತಾ ಇರುತ್ತೆ, ಅದೇ ರೀತಿ ಮೇಲ್ಗಡೆ ಈ ಏರೋಪ್ಲೇನ್ಸ್ ಗಳು ಓಡಾಡ್ತಾ ಇರ್ತವೆ, ಯಾವಾಗ್ಲೂ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಅವುಗಳು ರಾಹುಕಾಲವನ್ನು ತಪ್ಪಿಸಲು ಕಾಯುವುದಿಲ್ಲ. ಅವುಗಳು ವೆಯ್ಟ್ ಮಾಡ್ತಾವ, ಏರೋಪ್ಲೇನ್ಗಳು, ಈಗ ರಾಹುಕಾಲಮ್ಮ, ಟೈಮ್ ಸರಿ ಇಲ್ಲ, ನಾನು ಹೋಗಲ್ಲ, ಇನ್ನೊಂದ್ 10 ಮಿನಿಟ್ಸ್ ಬಿಟ್ಕೊಂಡು ಹೋಗ್ತೀನಿ ಅನ್ನಕ್ಕಾಗುತ್ತಾ? ಏನ್ ಟೈಮ್ ಪಂಚುಲ್ ಆಗಿ ಕರೆಕ್ಟ್ ಆಗಿ ಏನ್ ಟೈಮಿಂಗ್ಸ್ ಇದೆ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ಲೇಬೇಕಾಗುತ್ತೆ. ರಾಹುಕಾಲ, ಯಮಗಂಡ ಕಾಲ, ಗುಳಿಕ ಕಾಲ ಅಂತೇಳಿ ಕೂತ್ಕೊಂಡ್ರೆ ಯಾರು ಕೂಡ ಟೈಮ್ ಪ್ರಕಾರ ಟ್ರಾವೆಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಟೈಮ್ ಪಂಚುಲ್ ಕರೆಕ್ಟ್ ಆಗಿರ್ಬೇಕು. ನಾವ್ ಏನೇ ಮಾಡ್ಬೇಕು ಅಂತ ಹೇಳಿದ್ರೆ ಟೈಮ್ ಸೆನ್ಸ್ ಇದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ಅವ್ಯಾವು ಕೂಡ ಜ್ಯೋತಿಷ್ಯವನ್ನ ನಂಬ್ಕೊಂಡು ಕೆಲ್ಸವನ್ನ ಮಾಡೋದಿಲ್ಲ, ಕಾಯೋದಿಲ್ಲ. ರೈಲು ಹೊರಡಲು ಜ್ಯೋತಿಷ್ಯದ ಅನುಮತಿಯನ್ನು ಯಾರು ಕೇಳೋದಿಲ್ಲ ಅಲ್ವಪ್ಪ. ಇವಾಗ ಟ್ರೈನ್ ಹೋಗ್ತಾ ಇದೆ, ಟ್ರೈನ್ ಹೋಗ್ಬೇಕು ಈಗ. ಅವಾಗ ಹೆಲೋ ಯಾರಪ್ಪ ಇದು? ಆಸ್ಟ್ರಾಲಜಿಸ್ಟ್. ನೋಡಪ್ಪ, ಇವಾಗ ನಾನು ಟ್ರೈನ್ಗೆ ಹೋಗ್ಬೇಕು, ಏನಪ್ಪಾ 1 ಗಂಟೆಗೆ ಹೋಗ್ಬೇಕು, ಟ್ರೈನ್ ಸ್ಟಾರ್ಟ್ ಮಾಡ್ಲೋ ಬೇಡ್ವೋ ಅಂತೇಳಿ ಕೇಳಕ್ ಆಗುತ್ತಾ? ಅವೆಲ್ಲ ಸಿಲ್ಲಿ ಮ್ಯಾಟರ್ ಆಗೋಗ್ಬಿಡುತ್ತೆ. ಹಾಗಾಗಿ ರೈಲು ಹೊರಡ್ಬೇಕು ಅಂತ ಹೇಳಿದ್ರೆ, ರೈಲ್ ಮೂವ್ ಆಗೋ ಟೈಮಲ್ಲಿ ಯಾವುದೇ ರೀತಿ ಜ್ಯೋತಿಷ್ಯದ ಪರ್ಮಿಷನ್ ನ ಕೇಳೋ ಅಗತ್ಯ ಇಲ್ಲ. ಕೇಳಲೇಬಾರ್ದು, ಕೇಳಕ್ ಆಗಲ್ಲ. ಅವೆಲ್ಲ ಸಿಲ್ಲಿ ಮ್ಯಾಟರ್ಗಳು, ಸಿಲ್ಲಿ ಅಂತ ಹೇಳಿ ಅನ್ಸ್ಬಿಡುತ್ತೆ. ಜಾತಕಗಳು, ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡ್ಕೊಳ್ಳಿ. ಜಾತಕಗಳು ಕೂಡ ಜ್ಯೋತಿಷ್ಯದ ಆಧಾರಗಳ ಮೇಲೆ ರಚಿತವಾಗಿರುತ್ತವೆ. ಜಾತಕಗಳು ಅಲ್ವಪ್ಪ. ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಹಿಂದೂ ಪೀಪಲ್ಗಳು? ಜಾತಕಗಳನ್ನ ಬರೆಸ್ತಾರೆ ಅಂತ ಹೇಳಿದ್ರೆ, ಹುಟ್ಟಿದ ತಕ್ಷಣನೇ ಆ ಬರ್ತ್ ಸಿಚುವೇಶನ್ ಏನಿರುತ್ತೆ, ಅಥವಾ ಮಗು ಹುಟ್ಟಿರೋದು ಒಳ್ಳೆ ಟೈಮಾ, ಗುಡ್ ಟೈಮಾ, ಬ್ಯಾಡ್ ಟೈಮಾ ಅಂತೇಳಿ ಆ ಫ್ಯೂಚರ್ ಬಗ್ಗೆ, ಆ ಆಸ್ಟ್ರಾಲಜಿ ಬಗ್ಗೆ, ಜ್ಯೋತಿಷ್ಯದ ಬಗ್ಗೆ ಬರೀತಾರೆ. ಅದನ್ನ ಜಾತಕ ಅಂತೇಳಿ ಕರೀತಾರೆ. ಒಂದು ಪೇಪರ್ ಮೇಲೆ ಈ ರೀತಿ ನಾನು ಚಿತ್ರದಲ್ಲಿ ತೋರ್ಸಿರೋ ಹಾಗೆ ಅದನ್ನ ಬರೀತಾರೆ. ಇದನ್ನ ಜಾತಕ ಅಂತೇಳಿ ಕರೀತಾರೆ. ಹಾಗಾಗಿ ಈ ಬರ್ತ್ ಬೇಸ್ಮೆಂಟ್ ಮೇಲೆ ಈ ಜಾತಕವನ್ನ ಮಾಡ್ತಾರೆ. ವ್ಯಕ್ತಿ ಹುಟ್ಟಿದಾಗ ಕಂಡು ಬರುವ ಗ್ರಹಗತಿಗಳ ಆಧಾರದಿಂದ ಜಾತಕಗಳನ್ನು ಬರೆಯಲಾಗುತ್ತದೆ. ಈ ಜಾತಕವನ್ನ ಹೇಗ್ ಬರೀತಾರಪ್ಪ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಹುಟ್ಟಿದ್ಮೇಲೆ, ಒಬ್ಬ ಹ್ಯೂಮನ್ ಬರ್ತ್ ಆದ್ಮೇಲೆ, ಮಗು ಹುಟ್ಟಿದ ತಕ್ಷಣನೇ ಕಂಡು ಬರ್ತಕ್ಕಂಥ ಗ್ರಹಗತಿಗಳ ಆಧಾರದ ಮೇಲೆ, ಅವನು ಇವಾಗ ಒಂದು ಮಗು, ಒಂದು ಬೇಬಿ ಬಾರ್ನ್ ಆಗಿದೆ ಅಲ್ವಪ್ಪ, ಒಂದ್ ಬೇಬಿ ಬಾರ್ನ್ ಆಗಿದೆ, ಬಾರ್ನ್ ಆಗಿದೆ. ಆ ಸಿಚುಯೇಷನ್ ಅಲ್ಲಿ ಯಾವ್ಯಾವ ಪ್ಲಾನೆಟ್ ಯಾವ್ಯಾವ ಪ್ಲೇಸ್ ಅಲ್ಲಿ ಇದ್ದಾವೆ, ಬ್ಯಾಡ್ ಪ್ಲೇಸ್ ಅಲ್ಲಿ ಇರ್ತಕ್ಕಂಥ ಪ್ಲಾನೆಟ್ ಯಾವ್ದು, ಗುಡ್ ಪ್ಲೇಸ್ ಅಲ್ಲಿ ಇರ್ತಕ್ಕಂಥ ಪ್ಲಾನೆಟ್ ಯಾವ್ದು, ಎಲ್ಲವನ್ನು ನೋಡ್ಕೊಂಡು ಯಾವ ಪ್ಲಾನೆಟ್ ಅಲ್ಲಿ ಯಾವ ರಾಶಿ ಇದೆ, ಯಾವ ರಾಶಿಯಲ್ಲಿ ಮಗು ಮಾರ್ನಿಂಗ್ ಹುಡ್ತಾ, ನೈಟ್ ಹುಡ್ತಾ, ಟೈಮಿಂಗ್ಸ್ ಗುಡ್ ಟೈಮಾ, ಬ್ಯಾಡ್ ಟೈಮಾ, ನಕ್ಷತ್ರ ಯಾವ್ದು, ತಿಥಿ ಯಾವ್ದು, ಹಾಳ್ ಯಾವ್ದು, ಮೂಳ್ ಯಾವ್ದು, ಅಬ್ಬಬ್ಬಬ್ಬಾ ಹೆಡ್ಡೇಕ್ ಬಂದ್ಬಿಡುತ್ತಪ್ಪ ಅಲ್ವಾ. ಹಾಗಾಗಿ ಈ ರೀತಿ ಇದ್ರ ಬೇಸ್ಮೆಂಟ್ ಮೇಲೆ, ಪ್ಲಾನೆಟ್ ಬೇಸ್ಮೆಂಟ್ ಮೇಲೆ, ಅವು ಪ್ಲಾನೆಟ್ ಮೂವ್ಮೆಂಟ್ ಬೇಸ್ಮೆಂಟ್ ಮೇಲೆ ಈ ಜಾತಕವನ್ನ ಬರಿಲಾಗುತ್ತೆ.
ಸಾರಿ ಮಕ್ಕಳ, ವ್ಯಕ್ತಿಯ ಜೀವನದ ಎಲ್ಲಾ ಪ್ರಮುಖ ಘಟ್ಟಗಳು ಅದರಲ್ಲಿ ಸುರಕ್ಷಿತವಾಗಿ ಅಡಕವಾಗಿರುತ್ತವೆ. ಈ ವ್ಯಕ್ತಿ ಅಲ್ವಪ್ಪ, ಮನುಷ್ಯನ ಲೈಫ್ ಅಲ್ಲಿ ಆಗ್ತಕ್ಕಂತ ಸುಮಾರು ಇಂಪಾರ್ಟೆಂಟ್ ಇನ್ಸಿಡೆಂಟ್, ಪ್ರಮುಖ ಇನ್ಸಿಡೆಂಟ್, ಏನಾದ್ರು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಇನ್ಸಿಡೆಂಟ್ ಕೂಡ ಅದರಲ್ಲಿ ಇರುತ್ತೆ. ಮದ್ವೆ ಆಗೋದಾಗಿರ್ಬೋದು, ಕೆಲ್ಸ ಸಿಗೋದಾಗಿರ್ಬೋದು, ಅವನ್ ಸಾವಾಗಿರ್ಬೋದು, ಗುಡ್ ಥಾಟ್ಸ್ ಆಗಿರ್ಬೋದು, ಬ್ಯಾಡ್ ಥಾಟ್ಸ್ ಆಗಿರ್ಬೋದು, ಗುಡ್ ಮೊಮೆಂಟ್ ಆಗಿರ್ಬೋದು, ಬ್ಯಾಡ್ ಮೊಮೆಂಟ್ ಆಗಿರ್ಬೋದು, ಎಲ್ಲವೂ ಕೂಡ ಈ ಒಂದು ಜಾತಕ ಅನ್ನೋ ಬೇಸ್ಮೆಂಟ್ ಅಲ್ಲೇ ಇರುತ್ತೆ ಅನ್ನೋ ನಂಬಿಕೆ ಎಲ್ರೂ ಕೂಡ ನಂಬ್ಕೊಂಡಿದ್ದಾರೆ. ಅಂತ ಹೇಳಿದ್ರೆ ಮೂಢನಂಬಿಕೆಯನ್ನ ನಂಬ್ಕೊಂಡಿದ್ದಾರೆ ಈ ಆಸ್ಟ್ರಾಲಜಿಸ್ಟ್ ಮತ್ತೆ ಆಸ್ಟ್ರಾಲಜಿಸ್ಟ್ ನ ನಂಬ್ಕೊಂಡಿರ್ತಕ್ಕಂತ ಜನಗಳು. ಗ್ರಹಗಳ ಸ್ಥಾನವು, ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ನೋಡಿ ಮಕ್ಕಳ, ಗ್ರಹಗಳ ಸ್ಥಾನವು ವಿದ್ಯಾಭ್ಯಾಸ, ಮದುವೆ, ವಿದೇಶ ಪ್ರಯಾಣ, ಅಪಘಾತ, ಸಾವು ಇವುಗಳನ್ನೆಲ್ಲಾ ನಿರ್ಧರಿಸುತ್ತದೆ ಎಂದು ನಂಬುವುದು ಅರ್ಥರಹಿತ. ಅಲ್ವಾ ಮಕ್ಕಳ? ಇವುಗಳನ್ನ ಎಷ್ಟು ಬಿಲೀವ್ ಮಾಡ್ಬೇಕು ಅಷ್ಟು ಬಿಲೀವ್ ಮಾಡ್ಬೇಕು, ಎಷ್ಟು ಬಿಲೀವ್ ಮಾಡಬಾರ್ದು ಅಷ್ಟನ್ನ ಮಾಡಬಾರ್ದು. ಗ್ರಹಗಳ ಪ್ಲೇಸು, ಈ ಪ್ಲಾನೆಟ್ ಪ್ಲೇಸು ಎಜುಕೇಶನ್ ಆಗ್ಲಿ, ಅಥವಾ ಮ್ಯಾರೇಜ್ ಆಗ್ಲಿ, ಅಥವಾ ನಾವು ವಿದೇಶ ಪ್ರಯಾಣ ಮಾಡಿ ಟ್ರಾವೆಲ್ ಮಾಡೋದಾಗ್ಲಿ, ಔಟ್ ಆಫ್ ಕಂಟ್ರಿಗೆ ಹೋಗೋದಾಗ್ಲಿ, ಅಥವಾ ಆಕ್ಸಿಡೆಂಟ್ ಅಥವಾ ಡೆತ್ ಆಗ್ಲಿ, ಇವುಗಳನ್ನೆಲ್ಲವೂ ಡಿಸೈಡ್ ಮಾಡುತ್ತೆ ಅನ್ನೋದು ನಂಬೋದು, ಬಿಲೀವ್ ಮಾಡೋದು ಅರ್ಥರಹಿತ ಅಲ್ವಪ್ಪ. ಮೀನಿಂಗ್ಲೆಸ್ ಅವೆಲ್ಲ, ನಂಬಲೇಬಾರ್ದು, ಬಿಲೀವ್ ಮಾಡ್ಲೇಬಾರ್ದು. ವಧುವರರಿಗಿಂತ ಗ್ರಹಗಳ ಪಾತ್ರ ಮದುವೆಯ ವ್ಯವಹಾರಗಳಲ್ಲಿ ಪ್ರಮುಖವಾಗಿ ಕಂಡುಬರುತ್ತದೆ. ವಧುವರರಿಗಿಂತ, ಇವಾಗ ನಾವು ಮದ್ವೆ ಮಾಡ್ತೀವಿ, ಮದ್ವೆ ಮಾಡಿದ್ರೆ ಏನು, ಹುಡ್ಗ ಹುಡ್ಗಿ ಒಪ್ಪಿಗೆ ಇದ್ಯಾ ಕೇಳಲ್ಲ, ಹುಡ್ಗನ್ಗೆ ಹುಡ್ಗಿ ಇಷ್ಟ ಆಯ್ತಾ, ಹುಡ್ಗಿಗೆ ಹುಡ್ಗನ್ ಇಷ್ಟ ಆಯ್ತಾ ಕೇಳಲ್ಲ, ಮತ್ತೆ ಹುಡ್ಗ ಹುಡ್ಗಿ ಇಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇರ್ತಾರ ಕೇಳಲ್ಲ. ಅದು ಬೇಕಾಗಿಲ್ಲ. ಏನು ಮೇನ್ ಪಾಯಿಂಟ್ಸ್ ಬೇಕಪ್ಪ ಅಂತ ಹೇಳಿದ್ರೆ, ಹುಡ್ಗನ್ ರಾಶಿಲಿ ಹುಡ್ಗನ್ ಗ್ರಹಚಾರ ಸರಿಗಿದ್ಯಾ, ಆ ಒಂದು ಜಾತಕ ಸರಿ ಇದ್ಯಾ ಅಂತೇಳಿ ಈ ರೀತಿ ನೋಡ್ತಾರೆ ಹೊರ್ತು ಆ ಗಂಡು ಹೆಣ್ಣಿನ ಅವರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅವರ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಯಾವನ್ನು ಕೂಡ ಇಲ್ಲಿ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಹುಡ್ಗನ್ ಗ್ರಹಚಾರ ಸರಿ ಇದ್ಯಾ, ಹುಡ್ಗಿ ಗ್ರಹಚಾರ ಸರಿ ಇದ್ಯಾ, ಹುಡ್ಗನ್ ಜಾತಕ ಸರಿ ಇದ್ಯಾ, ಹುಡ್ಗಿ ಜಾತಕ ಸರಿ ಇದೆಯಾ, ಮದ್ವೆ ಮಾಡು, ತಾಳಿ ಕಟ್ಟು, ಹನಿಮೂನ್ ಕಳ್ಸು, ಇದೇ ಆಗೋಗ್ಬಿಡುತ್ತೆ ಹೊರ್ತು ಹುಡ್ಗ ಹುಡ್ಗಿ ಒಪ್ಕೊಂಡ್ರೆ ಅವ್ರ ಲೈಫ್ ಯಾವ ರೀತಿ ಬ್ಯೂಟಿಫುಲ್ ಆಗಿರುತ್ತೆ ಅನ್ನೋದನ್ನ ಯಾವ ಜನನೂ ಥಿಂಕ್ ಮಾಡೋದಿಲ್ಲ. ಕೆಲವು ಜಾತಕಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡು ಅವು ಭಾವಿ ಅತ್ತೆ ಅಥವಾ ಮಾವನ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತವೆ ಎಂದು ತಿಳಿಸುತ್ತವೆ. ಇನ್ ಕೆಲವು ಜಾತಕಗಳು ಏನಪ್ಪಾ ಅಂತ ಹೇಳಿದ್ರೆ, ತಮ್ಮ ಅಧಿಕಾರವನ್ನ, ತಮ್ಮ ಎಂಪರರ್ನ ಏನ್ ಮಾಡ್ಕೊಂಡಿದಾವೆ, ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಕೊಂಡಿದಾವೆ. ಅವು ಕೆಲವು ಜಾತಕದಲ್ಲಿ ಭಾವಿ ಅತ್ತೆ ಮಾವನ ಮೇಲೆ ದುಷ್ಪರಿಣಾಮವನ್ನ ಬೀರ್ತವೆ. ಏನು ಬ್ಯಾಡ್ ಇನ್ಸಿಡೆಂಟ್ ನ ಅಲ್ಲಿ ಕೊಡ್ಬೇಕಾಗುತ್ತೆ. ಬ್ಯಾಡ್ ಇನ್ಸಿಡೆಂಟ್ ಆಗ್ಲಿ, ಯಾಕಪ್ಪ ಅಂತ ಹೇಳಿದ್ರೆ, ಕೆಲವು ಜಾತಕಗಳಿಗೆ ಎಷ್ಟೋ ಜನ ಮದ್ವೆ ಆಗಿರ್ತಕ್ಕಂಥವ್ರು, ಹುಡ್ಗ ಹುಡ್ಗಿ ಇಬ್ರಿಗೂ ಇಷ್ಟ ಆಗಿರುತ್ತೆ, ಹುಡ್ಗನ್ಗೆ ಹುಡ್ಗಿ ಇಷ್ಟ ಆಗಿರುತ್ತೆ, ಹುಡ್ಗನ್ಗೆ ಹುಡ್ಗಿ ಇಷ್ಟ ಆಗಿರುತ್ತೆ, ಹುಡ್ಗಿಗೆ ಹುಡ್ಗ ಇಷ್ಟ ಆಗಿರ್ತಾನೆ. ಆದ್ರೆ ಅವ್ರದ್ದು ಜಾತಕವನ್ನ ನೋಡಿದ ತಕ್ಷಣನೇ, ಅವ್ರದ್ದು ಏನು ಬರ್ತ್ ಸರ್ಟಿಫಿಕೇಟ್ ಇದೆ ಅಥವಾ ಬರ್ತ್ ಏನಿದೆ ಅದನ್ನ ನೋಡಿದ ತಕ್ಷಣನೇ ಆ ಜಾತಕ ಅನ್ನೋದು ಎಂಟೈರ್ ಆ ಎಂಪರನ್ನೆಲ್ಲವನ್ನೂ ಕೂಡ, ಅಧಿಕಾರವನ್ನೆಲ್ಲವೂ ಕೂಡ ಆಕ್ಯುಪೈ ಮಾಡ್ಕೊಂಡಿರುತ್ತೆ. ಅವು ಭಾವಿ ಅತ್ತೆ, ಈ ಮದರ್ ಇನ್ ಲಾ ಇರ್ತಾರಲ್ಲ, ಮದರ್ ಇನ್ ಲಾ ಆಗಿರ್ಬೋದು, ಮದರ್ ಇನ್ ಲಾ ಆಗ್ತಕ್ಕಂಥವ್ರು ಆಗಿರ್ಬೋದು, ಅಥವಾ ಫಾದರ್ ಇನ್ ಲಾ ಆಗಿರ್ಬೋದು, ಇವರಿಬ್ರು ಮೇಲೆ ಕೆಟ್ಟ ಪರಿಣಾಮವನ್ನ ಬೀರ್ತವೆ, ದುಷ್ಪರಿಣಾಮವನ್ನ ಇವು ಬೀರ್ತವೆ. ಯಾವ ರೀತಿ ದುಷ್ಪರಿಣಾಮ ಬೀರ್ತಾವಪ್ಪ ಅಂತ ಹೇಳಿದ್ರೆ ಹೇಳಲಿಕ್ಕೆ ಆಗೋದಿಲ್ಲ. ಆ ರೀತಿ ದುಷ್ಪರಿಣಾಮ ಬೀರ್ತವೆ. ಅಯ್ಯೋ, ಇವ್ಳ ಗ್ರಹಚಾರ ಸರಿ ಇಲ್ಲ, ಮನೆಗೇನಾದ್ರೂ ನನ್ ಮಗನ್ ಜೊತೆ ಮದ್ವೆ ಮಾಡ್ಕೊಂಡ್ ಬಂದ್ಬಿಟ್ರೆ ನಮ್ಮಮ್ಮ ಗೊಟಕ್, ಇವನ್ನ ನನ್ ಮಗಳ ಜೊತೆ ಮದ್ವೆ ಮಾಡ್ಬಿಟ್ರೆ ಇವ್ರ ಅಪ್ಪ ಗೊಟಕ್. ಈ ರೀತಿ ಅತ್ತೆ ಮಾವನ ಮೇಲೆ ಪರಿಣಾಮ ಬೀರುತ್ತೆ, ಬ್ಯಾಡ್ ಆಗುತ್ತೆ. ಇವಳು ಮನೆಗ್ ಬಂದ್ರೆ ನಮ್ಗೆ ಅತ್ತೆ ಸತ್ತೋಗ್ಬಿಡ್ತಾರೆ, ಮಾವ ಸತ್ತೋಗ್ಬಿಡ್ತಾರೆ ಅಂದ್ಕೊಂಡು ಏನ್ ಮಾಡ್ತಾರೆ ಇವರು ಜನಗಳು, ಈ ಅಸ್ಟ್ರಾಲಜಿನನ್ನ ನಂಬ್ಕೊಂಡಿರ್ತಾರೆ ಅಲ್ವಪ್ಪ. ಆಸ್ಟ್ರಾಲಜಿನ ನಂಬ್ಕೊಂಡು ಎಷ್ಟೋ ಮದುವೆಗಳನ್ನ ಅರ್ಧಕ್ಕೆ ನಿಲ್ಸ್ಬಿಟ್ಟಿರ್ತಾರೆ ಅಲ್ವಪ್ಪ. ಹಾಗಾಗಿ ಯಾವ ರೀತಿ ಈ ಮದ್ವೆ ಆದ್ರೆ ಜಾತಕವನ್ನ ನೋಡ್ಕೊಂಡು ಯಾವ ರೀತಿ ಮದರ್ ಇನ್ ಲಾ ಆಗಿರ್ಬೋದು ಅಥವಾ ಫಾದರ್ ಇನ್ ಲಾ ಆಗಿರ್ಬೋದು ಯಾವ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಡುತ್ತೆ, ಡಿಸ್ಅಡ್ವಾಂಟೇಜ್ ಆಗ್ಬಿಡುತ್ತೆ ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ ಅಲ್ವಪ್ಪ. ಇದನ್ನ ನಂಬ್ಕೊಂಡಿರ್ತಾರೆ ಯಾರು, ಜನರುಗಳು. ಈ ರೀತಿ ಆಗುತ್ತೆ
ಒಬ್ಬ ಜಾತಕವನ್ನ ನೋಡ್ಬಿಟ್ಟು, ಓ ಇವಳನ್ನ ಮದ್ವೆ ಮಾಡ್ಕೊಂಡ್ರೆ ನಮ್ಮ ಅಮ್ಮ ಸತ್ತೋಗ್ತಾರೆ, ಅತ್ತೆ ಸತ್ತೋಗ್ಬಿಡ್ತಾರೆ, ಮಾವ ಸತ್ತೋಗ್ಬಿಡ್ತಾರೆ ಅಂತೇಳಿ ಈ ರೀತಿ ಮಿಸ್ಅಂಡರ್‌ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಡಿಸ್ಅಡ್ವಾಂಟೇಜ್ ಅನ್ನ ಬೀರ್ತಾ ಇರುತ್ತೆ. ಅಡ್ವಾಂಟೇಜ್ ಇರೋದೇ ಇಲ್ಲ. ಬರೀ ಡಿಸ್ಅಡ್ವಾಂಟೇಜೇ ಮಾತ್ರ ಈ ಒಂದು ಜಾತಕದಲ್ಲಿ ನಾವು ಹೆಚ್ಚಾಗಿ ನೋಡ್ಬೋದು. ಇಲ್ಲಿಗೆ ಮಕ್ಕಳ ಈ ತರಗತಿಯನ್ನ ಮುಗಿಸ್ತೀನಿ. ಮುಂದಿನ ತರಗತಿಯಲ್ಲಿ ಏನಾಗುತ್ತೆ, ಈ ಆಸ್ಟ್ರಾಲಜಿಗೂ ಅಥವಾ ಆಸ್ಟ್ರಾಲಜಿಗೂ ಸೈನ್ಸ್‌ಗೂ ಯಾವ ರೀತಿ ಕಂಪೇರ್ ಮಾಡಿ ಹೇಳಿದರೆ ಅಂತಕ್ಕಂಥದ್ನ ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಮಕ್ಕಳ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ, ಎಲ್ರು ಆರೋಗ್ಯದಿಂದ ಮನೇಲೆ ಸೇಫ್ಟಿ ಆಗಿರಿ ಅಂತ ಹೇಳಿ ಕೇಳ್ತಾ ಇಂದಿನ ತರಗತಿಯನ್ನ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ಆಲ್. ಲವ್ ಯು ಆಲ್.